तिष्ठुनुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम। ಇವರಿಗೂ ಕೂಡ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವತ್ತ 8ನೇ ದಿನದ ಪುರಾಣ ಕಾರ್ಯಕ್ರಮ. ಈ ಪುರಾಣ ಕಾರ್ಯಕ್ರಮ ತಾಯಿ ಮಹಾಗೌರಿ ದೇವಿಯ ಒಂದು ಲೀಲೆಯನ್ನ ಮಹಿಮೆಯನ್ನ ಪುರಾಣದ ಮುಖಾಂತರ ತಮಗೆಲ್ಲರಿಗೂ ತಿಳಿಸಲ್ಪಡಿಸುತ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಮಹಾಪ್ರಸಾದ ಸೇವೆಯನ್ನ ಮಾಡಿದಂತ ಮಹಾದಾನಿಗಳಾದಂತ ಶ್ರೀ ಬಸವನಪ್ಪ ನಿಂಗಪ್ಪ ತುಳಿಯವರು ಇವತ್ತಿನ ಈ ಒಂದು ಮಹಾಪ್ರಸಾದ ಸೇವೆಯನ್ನ ಮಾಡಿದ್ದಾರೆ. ಅವರು ಈ ಒಂದು ದೇವಿಯ ಒಂದು ಆಸ್ಥಾನದಲ್ಲಿ ಆ ಒಂದು ಮಹಾಗೌರಿ ಆ ದೇವಿಯ ಒಂದು ಕಾಯಿ ಇದೆ. ಆ ಕಾಯಿನ ತೆಗೆದುಕೊಂಡು ಬಂದು ಇಲ್ಲೇ ಪೂಜೆ ಶಾಸ್ತ್ರಿಯವರಿಂದ ಅದನ್ನ ಸಂಕಲ್ಪ ಮಾಡಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪುರಾಣ ಪ್ರಾರಂಭವಾಗುತ್ತಿದ್ದು ಎಲ್ಲ ಭಕ್ತಾದಿಗಳು ಆದಷ್ಟು ಬೇಗ ಬಂದು ಈ ಒಂದು ಪುರಾಣದ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಶೀರ್ವಾದಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀ ಬಸವನಪ್ಪ ನಿಂಗಪ್ಪ ತುಳಿ ಸಹ ದಂಪತಿಗಳ ಜೊತೆ ಇಲ್ಲಿ ವೇದಿಕೆಗೆ ಆಗಮಿಸಿ ತಾಯಿ ಮಹಾಗೌರಿ ದೇವಿಯ ಒಂದು ಕಾಯನ್ನ ಬಂದು ಪೂಜೆ ಶಾಸ್ತ್ರಿಯವರ ಹತ್ರ ಆ ಒಂದು ಸಂಕಲ್ಪವನ್ನ ಮಾಡಿಸಬೇಕು. ಅದರ ಜೊತೆಗಿನ ಆ ಸಂಕಲ್ಪ ಆದ ನಂತರ ಪುರಾಣ ಪ್ರಾರಂಭವಾಗುತ್ತದೆ. ನಾಯೈ ವಿಜಯ್ ಎಂಟನೆಯ ದಿನದ ಇವತ್ತಿನ ಮಹಾತಾಯಿ ಮಹಾಗೌರಿ ಆ ತಾಯಿಯನ್ನ ಕರೆಯೋಣ. ಶ್ವೇತ ಋಷಿ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ದಧ್ಯಾತ್ ಮಹಾದೇವ ಪ್ರಮೋದತ. ಆ ತಾಯಿಯನ್ನ ದಂಪತಿಗಳು ಕೂಡಿ ವೇದಿಕೆಗೆ ಬಾ ಅಮ್ಮ ಅಂತ ಕರೆದಿದ್ದಾರೆ. ಮಹಾಗೌರಿಯನ್ನ ಶಿವನಿಗೆ ಗೌರವ ಬರಲು ಸಾಂಬನಿಗೆ ಶಿವೆಯು ಅವನನ್ನು ಮಾಡಿಕೊಂಡಾಗ ಗೌರವ ಬಂದ ಕಾರಣ ಆಕೆಗೆ ಹೆಸರು ಗೌರಿ ಅಂತ ಬಂದಿದ್ದಾರೆ. ಆದ್ದರಿಂದ ನಾವು ನೀವುಗಳೆಲ್ಲ ಮಹಾತಾಯಿಯ ಈ ಸುಂದರ ಸಭಾ ಮಂಟಪಕ್ಕೆ ಅಮ್ಮನನ್ನ ಭಕ್ತಿಯಿಂದ ಮಹಾಗೌರಿ ಬಾ ಎಂದು ದೇವಿಯ ಮುಂದೆ ಪ್ರತಿಷ್ಠಾಪಿಸಬೇಕು ದಂಪತಿಗಳಂತ ಅವರಲ್ಲಿ ವಿನಂತಿ. ಉತ್ತಂತ ಕೊಡವಿದು ಬಿತ್ತಂದ ಹೊಡಿತದ ಉತ್ತಮ ತಂಗೆ ಉತ್ತಮ ಎಚ್ಚರದಿಂದ ನಡಿಯೇ ಏನಮ್ಮ ಎಚ್ಚರದಿಂದ ನಡಿ ಹೊತ್ತ ತಂದೀವಿ ದೇಹವೆಂಬ ಕೊಡ ನೀರ ತುಂಬುವಂತಾರ. ಈಗ ಪೂಜೆ ಮಾಡ್ತೀವಲ್ಲ, ದೇವರ ಮುಂದೆ ಎಲ್ಲರೂ ಪೂಜೆ ಮಾಡ್ತೇವೆ, ಎಲ್ಲ ಧರ್ಮದವರು ಇರ್ತೇವೆ, ಎಲ್ಲರೂ ಪೂಜೆ ಮಾಡ್ತೇವೆ. ಮಾಡುವಾಗ ಅನೇಕ ಪತ್ರೆಗಳನ್ನ ಇಟ್ಟರೂ ದೇವ್ರು ಮೆಚ್ಚೋದಿಲ್ಲ, ಅನೇಕ ಪುಷ್ಪಗಳನ್ನ ಇಟ್ಟರೂ ದೇವ್ರು ಮೆಚ್ಚೋದಿಲ್ಲ, ಅನೇಕ ರೀತಿಯ ಹೋಳಿಗೆ ಹುಗ್ಗಿ ಬೇಕಾದದನ್ನಿಟ್ಟರೂ ದೇವರು ಮೆಚ್ಚೋದಿಲ್ಲ. ಇವೆಷ್ಟೆಲ್ಲವೂ ಇಟ್ಟರೂ ನಿನ್ನ ಮನಸ್ಸು ಅಲ್ಲಿ ಇರಲಿಲ್ಲ ಅಂದ್ರೆ ಅವು ಮೆಚ್ಚೋದಿಲ್ಲ. ಅದಕ್ಕೆ ನೀರು ಅಂದಾರು. ಯಾರಿರು ಅಂದಾರ? ನೀ ಪ್ಲಸ್ ಇರು, ನೀನು ಇರು. ನೀ ಇರದ ಪೂಜೆ ಅದು ಪೂಜೆ ಎಲ್ಲ. ಏನೆಲ್ಲ ಇದ್ದರೂ ನೀರು ಇರಲಿಲ್ಲ ಅಂದ್ರ, ಅರ್ಥಾತ್ ನೀ ಅಲ್ಲಿ ಇರಲಿಲ್ಲ ಅಂದ್ರ ಅದು ಪೂಜೆ ಎಲ್ಲ. ನೀ ಅಲ್ಲಿ ಇರ್ಲಾಕ
ಬ್ಯಾಡದಿದ್ಯಾವುದು ಅಂದ್ರ ನಿನ್ನ ದೇಹದೊಳಗೆ ಮಾಯ, ಮೋಹ, ಮಧ, ಮತ್ಸರ, ಆಸೆ, ದುರಾಸೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ಲಾರ್ದ ಹೊಟ್ಟೆ ಕಿಚ್ಚು, ಇಂಥ ಎಲ್ಲ ದುರ್ಗುಣಾದಿಗಳು ತುಂಬಿಕೊಂಡ ಕೊಡ ನಮ್ಮ ದೇಹವಾಗಿದೆ. ಈ ದೇಹದಲ್ಲಿ ಎಂತಿಂತ ದುರ್ಬುದ್ಧಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ತುಂಬಿಕೊಂಡಿವೆಲ್ಲ, ಅದು ಮಡಿ ನೀರಲ್ಲ, ಅದು ಹೊಲಸು ನೀರು. ಅದು ಖಾಲಿ ಮಾಡಿದಾಗ ಮಾತ್ರ ಮಡಿ ನೀರು ಯಾವುದು ಅಂದ್ರೆ ಈ ದುರಾಸೆಯನ್ನು ಬಿಟ್ಟು ಸದಾಸೆಯನ್ನು ಇಟ್ಕೊಳ್ಳುವಂತಹದ್ದು, ಅದು ಮಡಿ ನೀರಾಗಿದೆ. ತಾಯಿ ಭಗವಾನ್ ಬುದ್ಧ ವೈಶಾಲಿ ನಗರದಲ್ಲಿ ಆಮ್ರ ವನದಲ್ಲಿ ಪ್ರವಚನವನ್ನು ನಡೆಸಿದ್ದಾನೆ. ಆ ಪ್ರವಚನವನ್ನು ಕೇಳುವುದಕ್ಕಾಗಿ ಸುತ್ತಮುತ್ತಲಿನ ರಾಜ ಮಹಾರಾಜರು, ಶ್ರೀಮಂತ ಧೀಮಂತರು, ಸಾಮಂತ, ಸಿರಿವಂತರು, ಭಿಕ್ಷುಕರು, ಭಿಕಾರಿಗಳು, ಸರಳ ಹೃದಯಿಗಳು ಎಲ್ಲರೂ, ಶ್ರೀಮಂತರು ಕೂಡ ಅಲ್ಲಿ ಹಾಸಿಲ್ಲ. ಅಲ್ಲಿ ಆ ಲುಂಬಿನಿ ವನದಲ್ಲಿ, ಆ ಆಮ್ರ ವನದಲ್ಲಿ ಏನು ಹಾಸಿಲ್ಲ. ರಾಜ ಮಹಾರಾಜರೆಲ್ಲ ಸಾದಾ ಉಡುಪಿನೊಳಗೆ ಬಂದು ನೆಲದ ಮೇಲೆ ಕೂತ್ಕೊಂಡು ಭಗವಾನ ಬುದ್ಧನ ಅರಳಿದ ಮುಖಮಂಡಲದಿಂದ ಹೊರಡುವ ಪ್ರತಿಯೊಂದು ಶಬ್ದವನ್ನ ಜಾತಕ ಪಕ್ಷಿಯಂತೆ ಕೇಳ್ತಾ ಇವೆ. ಎಲ್ಲರ ಮನಸ್ಸು ಆ ಕಡೆ ಕೇಂದ್ರೀಕೃತವಾಗಿದೆ. ಹೀಗಿರುವಾಗ ಆ ಊರಿನಲ್ಲಿ ಒಬ್ಬ ವೇಶ್ಯೆ ತನ್ನ ದೇಹವನ್ನ ಮಾರಿ ಬದುಕುವಂತಹ ಆ ವಿಷಯದಲ್ಲಿ ಇರುವ ಆಕೆ ತನ್ನ ಜೀವನವನ್ನ ತನ್ನ ಸೆರಗ ಹಾಸಿ ಆ ಮರಣ ಪರ್ಯಂತರವಾಗಿ ಅದೇ ಸುಖದಲ್ಲಿ, ಕ್ಷುಲ್ಲಕವಾದ ಸುಖದಲ್ಲಿ ಇರ್ತಕ್ಕಂಥ ಆಕೆಯ ಮನೆಗೆ ಈ ಬುದ್ಧ ಬಂದಾಗಿನಿಂದ ಯಾರು ಬರ್ತಾ ಇಲ್ಲ. ಆಗ ದಾಸಿಯನ್ನು ಕರೆದಳು, ಏನೇ ಈ ಊರೊಳಗ ಮಂದಿರ ಆಧಾರ ಇಲ್ಲ, ಈ ಊರೊಳಗ ಜನಾರ ಇದ್ದಾರೋ ಇಲ್ಲೋ, ಯಾವ ಗಂಡು ಮಗನೂ ನಮ್ಮ ಮನೆಯ ಕಡೆಯಲ್ಲ ಮನೆಯ ದಾರಿಗೆ ಹಾಯ್ತಾ ಇಲ್ಲ, ಯಾಕಿರಬಹುದು? ಸ್ವಲ್ಪ ವಿಚಾರಿಸಿಕೊಂಡು ಬಾ ಅಂತ ತನ್ನ ಸೇವಕಿಯನ್ನ ಆಕೆ ಕಳುಹಿಸಿದಾಗ, ಆ ಸಮಯದಲ್ಲಿ ಆ ಚಿತ್ತರಂಜನಿಯ ಮಾತು ಕೇಳಿ ಸೇವಕಿಯು ಎಲ್ಲ ಬೀದಿಗಳನ್ನ ಅಡ್ಡಾಡಿ ನೋಡಿದ್ಲು. ಎಲ್ಲರ ಮನೆ ಬಾಗ್ಲ ತೆರೆದ ಇಟ್ಟಿದ್ದು, ಕರೆ ಒಬ್ರು ಮನೆ ಆಗಿದ್ದಿಲ್ಲ. ಬಾಗ್ಲ ಹಾಕ್ಬೇಕಂತೂ ಇಲ್ಲ, ಬಿಡ್ಬೇಕಂತೂ ಇಲ್ಲ. ಎಲ್ಲಾರು ಬಂದು ಜಗ ಹಿಡ್ಕೊಂಡು ಬುದ್ಧನ ಮುಂದೆ ಕೂತ್ಕೊಂಡು ಬಿಟ್ಟಿದ್ರು ಪ್ರವಚನ ಕೇಳುವುದಕ್ಕೆ. ಕೇಳುವ ಜನರೆಲ್ಲ ಮಂತ್ರಮುಗ್ಧರಾಗಿ, ಅಲ್ಲ ಆ ರಾಜ ಮಹಾರಾಜರು ಬಂದು ಹೋಗುವ ಆ ವೇಶ್ಯೆಯ ಮನೆಯ ದಾಸಿಗೆ ಇಲ್ಲಿ ಕೊಡ್ತವ್ರದ್ದು ಮುಖ ಎಲ್ಲಾರ್ದು ಪರಿಚಯ ಇತ್ತು ಆಕೆಗೆ. ಆಕೆ ಮನೆಗೆ ಬರೋದು ಇವರೆಲ್ಲ ಸಣ್ಣವರೆಲ್ಲ, ರಾಜರು, ಮಹಾರಾಜರು, ಶ್ರೀಮಂತರು, ದೊಡ್ಡವರು, ಹಿರಿಯರು, ಊರಿನಲ್ಲಿ ಬುದ್ಧಿವಂತರು ಅನಿಸ್ಕೊಂಡವರೆಲ್ಲರಲ್ಲಿ ಕುಂತಿದ್ರು. ಆಗ ಅದನ್ನ ನೋಡಿ ಆ ದಾಸಿಯು ಆಕಿಗೂ ಏನಿಸ್ತಂದ್ರ ಅಂತ ಸುಮ್ಮನೆ ಬಂದು ಆಕಿನೂ ಕುಂತ್ಬಿಟ್ಲು. ಹೋದಕ್ಕೆ ಹೋದ್ಲು, ಎಷ್ಟೊತ್ತು ಹೋದಲ್ಲ ಅಂತ ಈ ವೇಶ್ಯೆಯು, ಈ ಪಾತ್ರದವಳು ಆಕೆ ಬರುವ ದಾರಿ ಕಾಯ್ತಾ ಇದ್ದಾಳೆ. ಆಕೆ ಬರ್ತಾ ಇಲ್ಲ. 1 ಗಂಟೆ ಪ್ರವಚನ ಮುಗಿದ ಮೇಲೆ ಎಲ್ಲರ ಮನಸ್ಸು ಹಗೂರವಾಗಿ, ಎಲ್ಲರೂ ನಿಧಾನವಾಗಿ ಎದ್ದು ದೂರದಿಂದಲೇ ಆ ಭಗವಾನ ಬುದ್ಧನ ಮುಖಮಂಡಲವನ್ನು ನೋಡಿ ಕಾಣಿಕೆಯನ್ನಿಟ್ಟು ತಮ್ಮ ತಮ್ಮ ಮನೆಗೆ ಸರಳವಾಗಿ ಹೋದರು. ಆಗ
ದಾಸಿ ಬಂದಳು, ಅಮ್ಮ ನಮ್ಮ ಮನೆಗೆ ಯಾರು ಬರೋದಿಲ್ಲ ಇನ್ನ ಅನ್ನಕ್ಕೆ. ಯಾಕೆ? ನಮ್ಮ ಊರಿಗೆ ಒಬ್ಬ ಮಹಾತ್ಮ ಬಂದಿದ್ದಾನ, ಅವನ ಹೆಸರು ಬುದ್ಧ ಅಂತ, ಭಗವಾನ್ ಗೌತಮ ಬುದ್ಧ. ಆ ಬುದ್ಧ ಹೇಳುವ ಪ್ರತಿಯೊಂದಕ್ಷರವನ್ನ ನೀವು ಇಲ್ಲಿ ಕುಂತವ್ರು ಹಂಗ ಕೇಳಬೇಕು. ಇಲ್ಲಿ ಕುಂತವರು ಪ್ರತಿಯೊಂದು ಅಕ್ಷರವನ್ನ ಆಸ್ವಾದನೆ ಮಾಡಬೇಕು. ನಮ್ಗ ಒಂದು ದಿವಸಕ್ಕೆ 10,000 ಕೊಟ್ಟು ಕಳಿಸ್ಯಾರ, ಇಲ್ಲಿ ಕಳಿಸ್ಯಾರ. ನೀವೆಲ್ಲರೂ ಎಷ್ಟು ಮಂದಿ ಕೊಟ್ಟಿರಲ್ಲ, ಒಬ್ಬೊಬ್ರು ತಲೆಗೆ ಲೆಕ್ಕ ಹಾಕಿದ್ರ 500-500 ರೂಪಾಯಿಕ್ಕಿಂತ ಹೆಚ್ಚಿಗೆ ಬಿಡ್ತೈತಿ. ಅಂದ್ರೆ ಅಷ್ಟ ಕಡಿಮೆ ಇದ್ರಿ ಮಂದಿ ಅಂತ. ಹೆಚ್ಚಿಗೆ ಬರ್ಬೇಕು ಮಂದಿ. ಕುಂದ್ರ ತಂಗಿ ಇಲ್ಲೇ ಮುಂದೆ ಕುಂತ್ಬಿಡ್ರಿ, ಖಾಲಿ ಐತಲ್ಲ ಹಿಂದೆ ಜಾಗ ಇಲ್ಲ, ಇಲ್ಲೇ ಕೊಡುವ. ಈ ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ. ಈಗ ಇಲ್ಲಿ ಯಾರು ಬಂದ್ರು ಅಂತ ಕಣ್ಣು ಆ ಕಡೆ ಹೋಗ್ತದೆ, ನೋಡ್ತದೆ. ಹೇಳುವ ಲಕ್ಷ ಅಲಕ್ಷಲಾಗ್ತದೆ. ಹೋಳಿಗೆ ಉಣ್ಣುವಾಗ ಒಂದು ಹರಳು ಬಂದು ಕಟ್ಟಂತ ಕಡಿದ್ರೆ ಯಾಕೆ ಊಟದ ತುತ್ತನ್ನೇ ತೆಗೆದು ಒಗಿತೇವೆಯೋ ಹಾಗೆ ಕೇಳುವಾಗ ಯಾರಾದ್ರೂ ಅಡ್ಡ ಬಂದರೆ ತುತ್ತಲ್ಲ, ಇದು ಬೇಡ ಬೇಡ ಅನಿಸ್ಬಿಡ್ತದೆ. ಅದಕ್ಕೆ ಶಾಂತವಾಗಿ ಕೊಡ್ರಿ. ಬಂದು ಕುಂತವ್ರು ನಿಧಾನವಾಗಿ ಯಾರು ಗೊತ್ತಿರೋದಂಗೆ ಕೊಡ್ಬೇಕು, ನೀವು ತಡ ಮಾಡಿ ಬರೋರು. ಇದು ಶಿಷ್ಟಾಚಾರ. ಪ್ರವಚನ ನಡೆಯುವಲ್ಲಿ ಗದ್ದಲ ಯಾವತ್ತಿಗೂ ಮಾಡಬಾರದು. ಇನ್ನೊಬ್ಬರಿಗೆ ಕೇಳುವಾಗ ವ್ಯತ್ಯಯ ಮಾಡಬಾರದು. ಕೊಕ್ಕೈ ಮಡಿಸಿಟ್ಕೋ ಅದನ್ನ, ಆಕೆಗೆ ಬಿಸಿ ಮುಂದೆ ಕುಂದ್ರಸು. ಮೇಲೆ ಕುಂದ್ರ. ಅಮ್ಮ ನಮ್ಮ ಮನೆಗೆ ಇನ್ನಾರು ಬರುವುದಿಲ್ವೇ? ಯಾಕೆ? ಅಲ್ಲಿ ಬಂದಿರುವ ಭಗವಾನ್ ಗೌತಮ ಬುದ್ಧ ಅವನ ಪ್ರವಚನವನ್ನು ಕೇಳುವುದಕ್ಕಾಗಿ ಹೋಗುವಂತವರೆಲ್ಲ ಇನ್ನು ಬದಲಾವಣೆಯಾಯಿತು ನಮ್ಮ ಊರು. ಈ ವೈಶಾಲಿ ಪಟ್ಟಣದ ಜನರು ಯಾರು ಬರುವುದಿಲ್ಲ ಇನ್ನ ಅಂದಾಗ, ಹೇ ಮಚ್ಚಬಾಯಿ, ನನ್ನ ಅಪರೂಪದ ಲಾವಣ್ಯವಾದ ಈ ಸೌಂದರ್ಯಕ್ಕೆ ಮಾರು ಹೋಗದ ಗಂಡಸೇ ಇಲ್ಲ. ನಾನು ಹೋಗಿ ಅಲ್ಲಿ ಕುಳಿತಿರುವವರನ್ನೆಲ್ಲರನ್ನು ಎಬ್ಬಿಸಿಕೊಂಡು ಬರದೆ ಹೋದರೆ ನನ್ನ ಹೆಸರು ಚಿತ್ತರಂಜನಿ ಅಲ್ಲ ಅಂತ ಆ ವೇಶ್ಯೆಯು ಎಲ್ಲ ಸರುಗಿ ಮುರುಗಿ ಏನು ಕಂಡಾಪಟ್ಟೆ ಅದಾವ ಆಭರಣ. 1 2 ಇಲ್ಲಿ ಹಾಕೊಂಡ್ರು ಗುಬ್ಬಿ, ಇಲ್ಲಿ ಹಾಕೊಂಡ್ರು ಬಾವಲಿ, ತಾಲೂಕ, ಜಿಲ್ಲಾ, ಪಂಚಾಯತಿ, ಪಟ್ಟಣ, ಮೇಲೆ ಪುಗುಡಿ, ಇಷ್ಟೊಂದೆಲ್ಲವೂ ಹಾಕೊಂಡು ಡಾಬು, ಅದ್ರ ಮೇಲೆ ಒಡ್ಯಾಣ, ಅದರ ಮೇಲೆ ಇತ್ಲಾಗ ವಂಕಿ, ಇತ್ಲಾಗ ಸರಿಗೆ ವಂಕಿ, ಕಾಲಾಗ ಕಾಲ ಚೈನಾ, ಕಾಲುಂಗುರ, ಅದ್ರ ಮಗ್ಲ ಮೀನ, ಅದ್ರ ಮಗ್ಲ ಪಿಲ್ಲೆ. ಇವೆಲ್ಲ ಮರ್ತೀರಿ ನೀವು. ಈಗ ನಾವು ಭಾಳ ಅದ, ನಾವೆಲ್ಲ ಬರ್ಕೊಂಡು ಭಯಪಟ್ಟು ಮಾಡಿದೀವಿ ಅವನ್ನ, ಯಾಕಂದ್ರೆ ನೋಡಾಕ್ ಸಿಗಲ್ಲ ಈಗ ಅವು. ಅಂತವೆಲ್ಲ ಹಾಕಿಕೊಂಡು ಭಗವಾನ್ ಬುದ್ಧನ ದಿವ್ಯವಾದ ಪ್ರವಚನವು ನಡೆದ ಸ್ಥಳದಲ್ಲಿ ಗಂಧದ ಎಣ್ಣೆಯಿಂದ ಮೈಗೆ ಸೋಕಿಸಿಕೊಂಡು ನೋಡಿದ ಕ್ಷಣವೇ ಆ ಮೂಗು ಆ ಘಮಘಮಿಸುವ ಆ ಸುವಾಸನೆ ಕಂಡ ಕ್ಷಣವೇ ತಿರುಗಿ ನೋಡ್ಬೇಕು. ಹಾಗೆ ಸುಗಂಧದ ಎಣ್ಣೆಯನ್ನು ಹೊಡೆದುಕೊಂಡು ಬಂದು ಆ ಹಿಂದೆ ಎಲ್ಲರೂ ತುಂಬಿದ್ರಲ್ಲ, ಪ್ರವಚನ ನಡೆದ ಸ್ಥಾನದಲ್ಲಿ ಹಿಂದೆ ಕೂತಿದ್ದಾಳೆ. ಆ ಮುದ್ದು ಮುಖದ ಭಗವಾನ ಬುದ್ಧನ ನೀತಿಯುಕ್ತ ಧರ್ಮಶಾಸ್ತ್ರವನ್ನ ಕೇಳುವಾಗ ಮೈ ಮರೆತಿದ್ದಾಳೆ. ಎಲ್ಲ ಆಭರಣಗಳು ನಾಶವಾಗುವ ಈ ಶರೀರದಲ್ಲಿ ವ್ಯಾಮೋಹವನ್ನ ಇಟ್ಟುಕೊಂಡು ಎಂದಾದರೂ ಸತ್ತು ಹೋಗುವ ನಾಶವಾಗುವ ಈ ಶರೀರಕ್ಕೆ ಅದು ಬೇಕು ಇದು ಬೇಕು ಎಂಬುವ ರಕ್ತ ಬೀಜನಂತಿರುವ ದುರಾಸೆಯನ್ನ ಹೊತ್ತ ನನಗೆ ಈ ಆಭರಣಗಳು ನನ್ನ ನಾಶ ಮಾಡಿದವು ಬುದ್ಧ. ಇಷ್ಟು ದಿವಸ ನಾನು ಏನು ತಿಳಿಯದೆ ಮಾಡಿದೆ ತಡಿ ಅಂತ ಸಿಕ್ಕಿಸಿಕೊಂಡು ಬಂದಿರುವ ಕರವನ್ನು ಬಿಚ್ಚಿ ಎಲ್ಲಾ ಆಭರಣಗಳನ್ನು ಬಿಚ್ಚಿದ್ಲು. ಅಷ್ಟೋ ಬೆಚ್ಚದಳು. ಮೂಗವಟ್ಟನ್ನು ಛೆತ್ತಿ ಅದು ಬರದೆ ಹೋದಕ್ಕಾಗಿ ಛೆತ್ತಿ ಮೂಗು ಹರಿದರೂ ಕೂಡ ಅದನ್ನು ಬಿಚ್ಚಿ ಹಾಕಿ ಗಂಟು ಕಟ್ಟಿ ಬುದ್ಧ ಇನ್ನು ನನಗಿದು ಬೇಡ ಅಂತ ತಿಳಿದು ಅಲ್ಲಿ ಇಟ್ಟು ಗಂಟು ಕಟ್ಟಿ ಹೋಗಿಬಿಟ್ಲು. ಎಲ್ಲರೂ ಹೋದ ಮೇಲೆ
ಪ್ರವಚನದ ಪೀಠದ ಮೇಲೆ ಕೂತಿರುವ ಭಗವಾನ ಬುದ್ಧನಿಗೆ, ಗೌತಮ ಬುದ್ಧನಿಗೆ ಆ ವನದ ಆ ದೂರ ಆ ತಾಯಿ ಇಟ್ಟು ಹೋಗಿರುವ ಗಂಟು ಕಾಣಿಸಿತು. ಬಿಳಿಯ ಬಟ್ಟೆಯಲ್ಲಿ ಏನು ಕಟ್ಟಿದರು ನೋಡ ಅಂತ ಆನಂದ ಅಂತ ಶಿಷ್ಯರನ್ನ ಕಳಿಸಿ ನೋಡಿದಾಗ ಆ ಶಿಷ್ಯನು ಅಂದ, ಸ್ವಾಮಿ ಸ್ವಾಮಿ ಅಂತೊಂದು ತಗೊಂಡು ಬಂದ. ಇದರ ತುಂಬ ವಜ್ರದ ಓಲೆಗಳು, ಮುತ್ತಿನ ಆಭರಣಗಳು, ಮರಕತದ ಆಭರಣಗಳು, ಒಂದೇ ಎರಡೇ, ಇವು 4-5 ಕೆಜಿ ಬಂಗಾರದ ಸಾಮಗ್ರಿಗಳು. ಪಾಪ ಯಾವ ವ್ಯಾಪಾರಿಯು ಪ್ರವಚನವು ಕೇಳುವುದಕ್ಕೆ ಬಂದು ಮೈ ಮರೆತು ಅಂಗಡಿಗೆ ಒಯ್ಯುವ ಸಾಮಾನುಗಳನ್ನ ಮರೆತಿರಬಹುದು ಪತ್ತಾರರವನು. ಆದ್ದರಿಂದ ಈ ಗಂಟನ್ನ ಹೊತ್ಕೊಂಡು ಹೋಗು, ಪಟ್ಟಣದ ತುಂಬಾ ತಿರುಗು. 4-5 ಮಂದಿ ಶಿಷ್ಯರನ್ನ ಒಡಗೂಡಿಸಿ ಎಲ್ಲರ ಮನೆಯ ಬಾಗಿಲಿಗೆ ಒಯ್ತಾ ಇದ್ದಾರೆ ಶಿಷ್ಯರು. ಏನಮ್ಮ ತಾಯಿ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಎಲ್ಲರೂ ಬರ್ರಿ, ಇವು ಅದಾವಲ್ಲ ಈ ಆಭರಣ ನಿಮೂ ಏನಮ್ಮ, ನಿಮೂ ಏನಮ್ಮ, ಏನ್ರಿ ನಿಮೂ ಏನು ಅಂದಾಗ, ನಮ್ಮ ಅಲ್ಲವು, ನಮ್ಮ ನಿಮ್ಗೆ ಆಗ್ತಂದಿ ತಗೊಂಡು ಹೋಗು. ಪ್ರತಿಯೊಂದು ಮನೆಯ ಮಾಲಕರು, ಮನೆಯ ತಾಯಂದಿರರು ಒಬ್ಬರು ಈ ದುರಾಸೆಯಿಂದ ಈ ಗಂಟು ನನಗೆ ಬರ್ತದಲ್ಲ, ನಮಗಂತ ತಗೊಂಡ್ರ ಇದು ನಮಗೆ ಆಗುತ್ತಲ್ಲ ಕೊಡಾಕ ಬಂದಾರ ಅಂತಂದು ಯಾರು ರಕ್ತ ಬೀಜನಂತಿರುವ ಆಸೆಯಿಲ್ಲ, ದುರಾಸೆಯನ್ನ ವ್ಯಕ್ತಪಡಿಸಲಿಲ್ಲ, ಅದನ್ನ ತಗೊಂಡು ಮನೆಯಾಗಿ ಇಟ್ಕೊಳ್ಳಲಿಲ್ಲ. ಆಗ ಎಲ್ಲರ ಮನಿ ಊರಾನುವಾರು, ಊರು ಹೊರಗೆ ಅಕ್ಕಿ ಮನಿ ಇತ್ತಲ್ಲ, ಗಂಟು ಕಟ್ಟಿ ಬಿಟ್ಟು ಹೋದಕ್ಕಿ ಆ ಚಿತ್ತರಂಜನಿ ವೇಶ್ಯೆಯ ಮನೆಗೆ ತಗೊಂಡು ಬಂದು, ಅಮ್ಮ, ನಮ್ಮನೆಗೆ ಅಮ್ಮ ಅಂತ ಬರೋದು ಯಾರು? ಈ ಮಾತೇ ಕೇಳಿಲ್ಲ ಆಕೆ. ಅಮ್ಮ ಎಂದು ಬರುವಂತಹ ಮಾತು ಕೇಳಿ ಸಂತೋಷಗೊಂಡು ಚಿತ್ತರಂಜನಿ ಎಂಬ ಆ ನಗರದ ವೇಶ್ಯೆಯು ಬಂದು ನೋಡ್ತಾ ಇದ್ದಾಳೆ. ಮೋಹಿನಿಯಂತೆ ಸುಂದರಿಯು ಆಕೆ. ಯಾರು ತಮ್ಮ? ಅಮ್ಮ. ಅಯ್ಯೋ ಮಕ್ಕಳೇ, ಮತ್ತು ಅಮ್ಮ ಅಂತಿರಲ್ಲ. ಉತ್ತಮರ ಸಂಘದಲ್ಲಿದ್ದಾಗ ಉತ್ತಮರ ಶಬ್ದಗಳು ಮನವರಿಕೆಯಾಗುತ್ತವೆ. ಅಮ್ಮ ಎನ್ನುವ ಈ ಮಾತನ್ನು ಕೇಳಿ ಮುದಗೊಂಡು ಮನಸ್ಸಿನಿಂದ ಆನಂದಗೊಂಡು ಕೇಳ್ತಾ ಇದ್ದಾಳೆ. ಏನಪ್ಪ, ಏಕೆ ಬಂದಿದ್ದೀರಿ? ಅಮ್ಮ, ಈ ಆಭರಣಗಳು ಪ್ರವಚನ ನಡೆಯುವ ಸ್ಥಳದಲ್ಲಿ ಗಂಟು ಕಟ್ಟಿ ಇಟ್ಟು ಹೋಗಿದ್ದರು. ಊರೆಲ್ಲ ತಿರುಗಿದೆವು. ಊರಿನ ಜನರು ನಮ್ದಲ್ಲ, ಇದು ನಮ್ದಲ್ಲ, ಇದು ನಮ್ದಲ್ಲ ಅಂತ ಹೇಳಿದ್ದಾರೆ. ತಾಯಿ, ಇವು ನಿಮ್ಮವೇ ಇರಬೇಕು, ತೆಗೆದುಕೊಳ್ಳಿರಮ್ಮ ಅಂದಾಗ, ಹೇಸಿ ಪ್ರಪಂಚದಲ್ಲಿ ಈ ತಂದೆ ತಾಯಿ ಎಂಬುವ ತಾಯಿಯ ಮಾಯಾಮಲ, ತಂದೆಯ ಅಣವಮಲ, ಇವೆರಡೂ ಕೂಡಿ ಹಪ್ಪಾದ ಈ ದೇಹವೆಂಬ ಬೊಂಬೆ. ಈ ದೇಹವೆಂಬ ಬೊಂಬೆ ಮಣ್ಣಿನ ಬೊಂಬೆ, ಮಣ್ಣಿನ ಕೊಡ ಇದ್ದಂಗ ಯಾವಾಗರೂ ಒಡೆದು ಹೋಗ್ತದೆ. ನನಗೆ ಇಷ್ಟು ದಿನದ ಮಟ್ಟಿಗೆ ತಿಳುವಳಿಕೆ ಇರಲಿಲ್ಲ. ಬಂದವರ ಗಂಡಸರ ಮೈಯಲ್ಲಿ ಇರುವ ಆಭರಣಗಳನ್ನ, ಅವರ ಕಿಸೆಯಲ್ಲಿರುವ ಅನೇಕ ರತ್ನ ಮುತ್ತಿನ ಆಭರಣಗಳನ್ನ, ದುಡ್ಡು ದೌಲತ್ತನ್ನ ಕಸಿದುಕೊಂಡು ಎಷ್ಟೋ ಜನರ ಮನೆಯನ್ನ ಹಾಳು ಮಾಡಿದ ಮೂರ್ಖಳು ನಾನು. ಬೇಡವೆಂದು ನನಗೆ ಕಾಲಿನಿಂದ ಒದ್ದು ಅದು ಆ ಪುಣ್ಯಾತ್ಮನ ನೆಲದಲ್ಲಿ ಬಿದ್ದು ಪಾವನವಾಗಲಿ, ನನ್ನ ಮನೆಗೆ ತರಬೇಡ ಅಂತ ಬಿಟ್ಟು ಬಂದಿದ್ದೇನೆ. ಆ ವಿಧಿಯ ಗಂಟನ್ನ ನಾನು ಮುಟ್ಟಲಾರೆ. ಭಗವಾನ ಬುದ್ಧನ ಆ ಸ್ಥಾನದಲ್ಲಿ, ಗುರುವಿನ ಸ್ಥಾನದಲ್ಲಿ ಇದ್ದು ಇಷ್ಟೊಂದು ಹಚ್ಚಿಕೊಂಡು ಇದು ಕೊಡಬೇಕಂತ ಮುಟ್ಟಾಕರೆ ಹೆಂಗ ಮನಸ್ಸು ಬಂತು ನಿಮಗ? ಮನದಲ್ಲಿ ವಿರತಿ ಬಲಿಯಲಿಲ್ಲವೇ? ಇದನ್ನ ಮುಟ್ಟಬಾರದು ಎಂಬುವ ಗುಣವು ತಿಳಿಯಲಿಲ್ಲವೇ? ಇದು ನನಗೆ ಬೇಡ, ತೆಗೆದುಕೊಂಡು ಹೋಗು ಅಂತಂದಾಗ ಎಲ್ಲವನ್ನು ತ್ಯಾಗ ಮಾಡಿ ತಡೆ ಅರ್ಧರಾತ್ರಿಯಲ್ಲಿ ಎದ್ದುಕೊಂಡ ಬುದ್ಧ ಇದನ್ನು ಮುಟ್ಟುವನೆ. ಅದರಿಂದ ಆ ತಾಯಿಯನ್ನ ಕರೆದು ತನ್ನಿ ಎಂದು ಕರೆದಾಗ ಆಕೆಯೋರ್ವಳು ಬೌದ್ಧ ಭಿಕ್ಷುಣಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿದಳು. ನಿಮಗ ಈ ಕಥೆಯನ್ನು ಕೇಳಿದೆ ಎಂದರೆ ಎಲ್ಲವನ್ನು ತ್ಯಾಗ ಮಾಡೋದು ಬೇಡ,
ಮಂದಿದ ಬ್ಯಾಡ ಅಂತ ಅಂದ್ರ ಸಾಕು, ರಕ್ತ ಬೀಜ ಸತ್ತಂಗ. ಇವತ್ತಿನ ಅಧ್ಯಾಯದಲ್ಲಿ ರಕ್ತ ಬೀಜ ಅಂದ್ರ ನಂದು ನನಗಿರಲಿ, ಮಂದಿರೂ ನನಗ ಇರಲಿ ಅನ್ನುವ ದುರಾಸೆಯ ದೆವ್ವ. ಅದು ಸ್ವಲ್ಪಕ್ಕೆ ಬಿಡುವಂತಹದ್ದಲ್ಲ, ಸ್ವಲ್ಪಕ್ಕೆ ಬಿಡುವಂತಹದ್ದಲ್ಲ. ಒಬ್ಬ ರೈತ ಕಬ್ಬಿನ ಪಡ ಮಾಡಿದ್ದ, ಕಬ್ಬಿನ ತ್ವಾಟ ಬಹಳ ಚಲೋ ಬೆಳೆದೈತ್ರಿ ಕಬ್ಬ. ಐರಾವತ ಅಂದ್ರ ಇಂದ್ರನ ಆನಿ. ಈ ಆನಿ ನೋಡಿಲ್ಲ ಹುಡ್ರ? ಎದ್ದು ಹೋಗ್ಬಾರ್ದು ನೋಡಿ. ಈಗ ಇದಕ್ ಬಂದ್ಕೊಂಡ್ರು ನೀವು ಕಾಣಿಸೋದು ನಿಂಗೆ ಎತ್ತಕ್ ಕೊಡು. ಎದ್ದು ಹೋಗ್ಬೇಡ, ಇದು ಸರಿ, ನೀವು ಮುಟ್ಬೇಡ, ಸರಿ ದೂರ ಸರಿ. ಆನಿಗೆ ಸೊಂಡಿ ಕರೆಕ್ಟ್ ಹೇಳ್ರಿ. ಹೆಂಗ ನಮ್ಮ ಊರಾಗ ಒಂದು ಹುಡುಗ ಏನ್ ಹೇಳ್ತಂದ್ರೆ ಹಿಂದೊಂದು ಸೊಂಡಿರಿ ಮುಂದೊಂದು ಸೊಂಡಿರಿ ಅಂತ ಹೇಳ. ಅಲ್ಲಪ್ಪ, ಅದು ಹಿಂದಲ್ದ ಬಾಲ ಮುಂದಲ್ದು ಸೊಂಡಿ ಅಂತದು ಒಂದು ಸೊಂಡಿ ಅಲ್ಲ. ಇಂದ್ರನ ಆನೆಗೆ 5 ಸೊಂಡಿ ಇರೋಣ ಕಾರಣದಿಂದ ಐರಾವತ, ಏಸುವತ ಐರಾವತ ಅಂತದಕ್ಕೆ ಹೆಸರು. ಐರಾವತವು ಬಾಗಿ ಸ್ವರ್ಗದಿಂದ ಒಮ್ಮೆ ಕಬ್ಬಿನ ತ್ವಾಟ ನೋಡ್ತಿದ್ರು. ಈ ತ್ವಾಟ ಚಲೋ ಹಸರಾಗಿತ್ತು. ಅಲ್ಲಿಂದ ಮ್ಯಾಲಿಂದ ಮೆಲ್ಲಕ ಎಳೆದಿದ್ದ ಒಂದ ಸೊಂಡಿ ಆನಿ ಒಂದು ತಾಸ್ ಮ್ಯಾಗ ಅರ್ಧ ಎಕರೆ ಕಬ್ಬನ್ನು ತಿಂತದ. ಒಂದ ಸೊಂಡಿ ಆನೆ ಮತ್ತಿದು 5 ಸೊಂಡಿ ಆನೆ ಎಕರೆ ತ್ವಾಟ ಸ್ವಚ್ಛ ಮಾಡಿಬಿಡುತ್ತೆ. ಇದನ್ನೇನು ಮ್ಯಾಲದ ಬಂದಿತ್ತಿಲ್ಲ, ಅದು ಮ್ಯಾಲೆ ಹೋಗದ್ದಾನೆ. ಇಂದ್ರೆಲ್ಲದಾನ ಮ್ಯಾಲದಾನ. ಅಲ್ಲಿದ್ದ ಬಂದಿತ್ತು, ಅವ ಕುಂತಡ್ಡಾಡುವ ಆನೆ ಅಲ್ಲಿದ್ದ ಬಂದು ಎಳೆದಿತ್ತಲ್ಲ, ಅದು ಹೋಗೋದಿ ಮ್ಯಾಲೆ ಹೋಗೋದು. ಆ ಹುಡುಗಿ ಒಂದು ಚಪ್ಪಾಳೆ ಹಾಕ್ರಿ ಪಾಪ. ಎಷ್ಟು ಪುರಾಣ ಹಚ್ಚಿದಕ್ಕ ಇಂದ್ರ ಲೋಕ ಮ್ಯಾಲೆ ಐತೆ ಅಂತ ಕಲ್ಪನೆ ಆದ್ರೂ ಬಂತಲ್ಲ, ಇಷ್ಟು ಸಾಕು ನೋಡಿ. ಆ ಆನೆ ಮೇಲೆ ಹೋಗ್ತಾ ಇತ್ತು, ಅವಾಗ ಇವ ಕಬ್ಬಿನ ತ್ವಾಟ ಎಪ್ಪೋ ಇಷ್ಟು ಆನೆ ತಿಂದು ಹೊಂಟದ ಅಂತಂದು ಓಡಿ ಬಂದು ಅದನ್ನ ಹಿಡಿಯಾಕ ಹೋದ. ಬಾಲ ಆಡಿಸ್ತಿತ್ತಲ್ಲ, ಬಾಗಕ್ಕೆ ಜ್ಯೋತಿ ಬಿದ್ದಿಂದ ಮ್ಯಾಲ ಹೋತು ಬಾಲಾಗಿಟ್ಟಿಡ್ದಾನ. ಇವನು ಕರ್ಕೊಂಡು ಎಲ್ಲಿ ಹೋತು? ಮ್ಯಾಲ ಹೋದಾಗ ಇಂದ್ರನ ಆ ಐರಾವತವನ್ನು ಕಂಡು ಸ್ವರ್ಗ ಲೋಕವನ್ನು ನೋಡಿ ಹೇಳ್ತಾ ಇದ್ದಾನೆ, ಏ ಮೂರ್ಖ ಇಂದ್ರ, ಕುಂದ್ರಾವ ತಾನು, ಇದಕ್ಕೆ ಮೇವ್ ಹಾಕವ ನಾನು. ಕುಂದ್ರಾವ ಯಾರು? ಇಂದ್ರ. ಮೇವ್ ಹಾಕವ ಯಾರು? ನಾನು. ಇವನು ಬಿಡಬಾರ್ದು, ವಸೂಲಿ ಮಾಡ್ಬೇಕಂತಂದು ಬಂದು ಹಿಂಗ ಸಿಂಹಾಸನ ಮೇಲೆ ಕುಂತಿದ್ನಲ್ಲ, ಹೇ ಮೂರ್ಖ ರಾಜ, ಅಯ್ಯೋ ಈ ಹುಳು ಎಲ್ಲಿಂದ ಬಂದಿತ್ತು ಅಂದವ ಇಂದ್ರ. ಮಾನವ ಹುಳು ಎಲ್ಲಿಂದ ಬಂದಿದೆ? ಭೂಲೋಕದಿಂದ ಬಂದಿದೆ ಗುರುವೇ ಅಂತ ಒಬ್ಬ ಎದ್ದು ನಿಂತು ಹೇಳಿದ. ಅವನೇಕೆ ಬಂದಿದ್ದಾನೆ? ಒಳಗೆ ಬಿಡು. ಒಳಗೆ ಬಂದ. ಏನ್ಪಾ ಚಲೋ ಐತೆ, ಆನೆ ಮೇಲೆ ಕುಂದ್ರವ ನೀನು, ಮೇವ್ ಹಾಕವ ನಾನು. ನಿನ್ನ ಆನೆ 5 ಸೊಂಡಿಲ ಮೇಲೆ ಹೋಗ್ಬಿಟ್ಟತೆ, ಅದಕ್ಕೇನು ಕೊಡ್ತಿ ಅಂತಂದಾಗ ಸೇವಕರನ್ನು ಕರೆದು ಒಡ್ಡೋ ನೀನು ಶಾಲು ಅಂತ ಹೇಳಿದಾಗ ದೊಡ್ಡ ಟವೆಲ್ಲ ತಂದಿದ್ದವ. ಅದ್ರ ತುಂಬಾ ಹಿಂಗ ಹಾಕಿ ಒಂದು ಕೈ ಹಾಕಿದ್ರು, ಅವರಿಂದ ಬಂಗಾರ ನಾಣ್ಯಗಳನ್ನು ಒಂದು ಕೈ ಹಾಕಿದ್ರು. ಅವಾಗ ಇನ್ನೊಂದು ಕೈ ಹಾಕಂದ. ನಿನ್ ಪಾಲಿಂದ ಹಾಕೇವಲ್ವ, ನಿಮ್ಮ ಹೊಲದಾಗ ಎಷ್ಟು ತಿಂದಿತ್ತದ ಹಾಕೇವಿ. ಇಲ್ಲ ನಮ್ಮಪ್ಪನ ಪಾಲು, ನಮ್ಮಪ್ಪನ ಹೆಸರಲ್ಲಿ ಐತೆ ಹಾಕು ಅಂತ. ಮತ್ತೆ ನನ್ನ ಮಕ್ಕಳ ಪಾಲು, ಮುಂದೆ ಮಕ್ಕಳು ಹೋಗ್ತದ ಹೊಲ, ಹಾಕು ಅಂತಂದ. ಹಾಕ ನನ್ನ ಗಂಟು ಕಟ್ಟಿ ಇವನು ಕಣ್ಣು ಕಟ್ಟಿ ಮಾಯದಿಂದ ಮತ್ತೆ ತೋಟದಾಗ ತಂದಿಟ್ರು. ಯಪ್ಪ APMC ಪಟ್ಟಿ ಮಾಡಿದ್ರ ಒಂದು 10 ರೂಪಾಯಿನೂ ಬರಲಾರ್ದು ಈ ಕಬ್ಬಿಗೆ ಇಷ್ಟೋ ಕೊಂದು ಕೊಟ್ಟಾನ ಅಂತಂದ್ರ, ಒಮ್ಮೆ ತಿಂದ ಚಾಳಿ ಕಬ್ಬಿಗೆ ಬಿದ್ದೈತೆ, ಕಬ್ಬು ತಿಂದ ಚಾಳಿ ಆನೆಗೆ ಬಿದ್ದೈತೆ ಅಂದ್ರ ಅದು ಮತ್ತು ನಾಳೆ ಬರ್ತದ ಅಂತ ತಿಳಿದು ಮೇಲೆಯ ಲೋಕದ ಆನೆಯು ಮರುದಿನವು ಇಳಿಯುವುದನ್ನ ನೋಡುವುದಕ್ಕಾಗಿ ತೋಟದಲ್ಲಿ ಕಾಯ್ತಾ ಕೂತಿದ್ದಾನೆ. ನೋಡಿದ ಆ ಒಂದು ಕೆಲಸ ಮಾಡಿದ್ದ. ಓಣ್ಯಾಗ ಮಂದಿಗೆ ಹೇಳಿದ್ದ, ಮ್ಯಾಲೆಯಿಂದ ಒಂದು ಆನೆ ಬರ್ತದ, ಕೇಳ್ರಿ ಆ ಆನೆ ಏನ್ ಮಾಡ್ತದೆ ಅಂದ್ರೆ ಹಾರಿ ಹೋಗ್ತದ. ನಾನು ಇಷ್ಟೆಲ್ಲಾ ದುಡ್ಡು ತಂದೇನಿ ನಿನ್ನೆ ದಿವಸ, ಅದಕ್ಕ ನೀವೇನ್ ಮಾಡ್ಬೇಕು ಅಂತಂದ್ರ ನಿಮ್ಮನ್ನೆಲ್ಲಾರನು ಕರ್ಕೊಂಡು ಹೋಗ್ತೇನೆ. ಅದೇನ್ ಕರ್ಕೊಂಡು ಹೋಗಿ? ನಾ ಬಾಲ ಹಿಡಿತೀನಿ,
ನಾವೇನ್ ಹಿಡಿಬೇಕು? ನಿನ್ನ ಕಾಲು ಹಿಡಿಬೇಕು, ಅವನ ಕಾಲ ಅವ ಹಿಡಿಬೇಕು, ಅವನ ಕಾಲ ಅವ ಹಿಡಿಬೇಕು, ಅವನ ಕಾಲ ಅವ ಹಿಡಿಬೇಕು. ಓ ಬರ್ರಿ ಅಂತ ಒಂದು 20 ಅಲ್ಲ 50 ಮಂದಿ ಕರ್ಕೊಂಡಿದ್ದ. ಆಗ ಒಂದು ಖರಾರು, ನಿಮಗ ಏನು ಕೊಡ್ತಾರಲ್ಲ ಅದ್ರಾಗ ಅರ್ಧ ನಮಗ, ನಿಮಗೇನು ಕೊಡ್ತಾರಲ್ಲ ಅರ್ಧ ನಮಗ. ಆತು ಬಂದ್ರು, ಆ ಎಲ್ಲ ಜನರು ಕೂತಿದ್ದಾರೆ. ಮೇಲಿನಿಂದ ಆನೆ ಬಂತ್ರಿ. ಕುಂದ್ರ ಆನೆ ಬಂತು, ಒಳ್ಳೆ ಕಡೆ ಒಳ್ಳೆ ಆನೆ ಬಂತು ಅಂತಂದು ಆನೆ ಬಂದು ಹೇಳದ್ರಿಂದ ಮೇಯಕತ್ತಿ, ಈಗ ಮೇಯ್ತು ಅಂತಂದು ಎಲ್ಲಾರು ಗಪ್ಪರು ನಂಗೆ ಯಾವಾಗ ಆಗ್ತಕ್ಕಂತ ಗೊತ್ತೈತೆ ಅಂತ ತಿಳ್ಕೊಂಡು ಆನೆ ಹಾರೋ ಮುಂದಿವ ಆನೆ ಬಾಲ ಹಿಡ್ದ. ಆನೆ ಬಾಲ ಹಿಡ್ದವನ ಕಾಲು ಇನ್ನೊಬ್ಬ ಹಿಡ್ದ, ಅವನು ನನ್ನಂತವ ಹಿಡ್ದ, ನನ್ನಂತವನಿಂದ ಇನ್ನೊಬ್ಬ ಬಿದ್ದ, ಇನ್ನೊಬ್ಬನಿಂದ ಮತ್ತೊಬ್ಬ ಬಿದ್ದ. ಎಲ್ಲರೂ ಸಾಲ್ಕ ಮೆಲ್ಲಕ ಪಟದ ಬಲಂಗಸಿ ಹೊಂಟ್ರಿ ಹೊಂಟ್ರು ಆರಿತು. ಕೆಳಗೆ ಲಾಸ್ಟಿಗೆ ನನ್ನಂತ ಕೇಳಿದ, ಇಷ್ಟು ಮಂದಿ ಹೊಂಟೀವಿ, ಏಟು ಕೊಟ್ಟಾರಪ್ಪ ಕೊಡೋರು? ಅಲ್ಲ ಏಟು ಕೊಡ್ತಾರ್ರಿ ಅಂತ ತಿಳ್ಕೊಂಡು ಕೆಳಗಿನಿಂದ ಒದರಿದ. ಏನಂತ ಒದರಿದ? ಓ ನೀ ಹೋದಾಗ ಎಷ್ಟು ಕೊಟ್ಟಿದ್ದಾವ? ಬಾಲ ಹಿಡ್ದವ ಹೇಳಿದ, ಆ ಕೊಟ್ಟಾಗ ಗೊತ್ತಾಕತೆ, ಸುಮ್ಮನೆ ಬಾ ಅಂದ. ಇಲ್ಲೋ ಮಾರಾಯ 52 ಮಂದಿ ಎಷ್ಟು ಕೊಡ್ತಾನ? ಸುಮ್ಮನೆ ಬಾರು ಅಂತ ಅಂದವ. ಏನಿ ಹೇಳ್ತಾನ ಬಿಡಂಗಿಲ್ಲ, ಎಷ್ಟು ಕೊಟ್ಟಾನ? ಹೌದು ಅವನ ಪಾಳೆ ಇನ್ನೊಬ್ಬ ಮ್ಯಾಲಿದ್ನ ಅವ ಹೌದು ಏಟ್ ಕೊಟ್ಟ ಏಟ್ ಕೊಟ್ಟು ಅಂತಂದು ಎಲ್ಲಾರು ಕೇಳೋ ಮುಂದ ಅವನ ತಲೆಯಾಗ ಬಾಲ ಹಿಡ್ದು ನನ್ನ ಮರೆತು ಹೋಗ್ಬಿಡ್ತು. ಎಷ್ಟು ಕೊಟ್ಟ? ಅಲ್ಲಿದ್ದ ಎಕ್ಸ್ಪ್ರೆಸ್ ಟ್ರೈನ್ ಆಕ್ಸಿಡೆಂಟ್ ಆದಂಗ ಬಿದ್ದಿದ್ರೆಲ್ಲ ಸತ್ತು ಶಟದೋಗಿದ್ದು. ಅತಿ ಆಸೆ ದುಃಖಕ್ಕೆ ಮೂಲವಾಗುತ್ತೆ, ಅತಿ ಆಸೆ ದುಃಖಕ್ಕೆ ಮೂಲವಾಗುತ್ತೆ. ಅಂತಹ ರಕ್ಕಸ ಅಧಮ ರಕ್ತ ಬೀಜ. ಇಷ್ಟು ಬೇಕೆಂದರೆ ಮತ್ತಷ್ಟರಾಸೆ, ಮತ್ತಷ್ಟು ದೊರೆತರೆ ಇನ್ನಷ್ಟರಾಸೆ, ಇನ್ನಷ್ಟು ದೊರಕಿದರೆ ಅದರ 2 ಪಟ್ಟು ಬೇಕೆಂಬುವ ಆಸೆ. ಆದ್ದರಿಂದ ಈ ಮಾಯಾ ಪ್ರಪಂಚದೊಳಗೆ ಹುಟ್ಟಿದ ನಾವುಗಳು ನಮ್ಮ ದೇಹವೆಂಬ ಈ ಕೊಡದೊಳಗ ಮಡಿನೀರು ಅಂತಂದ್ರೆ ಇನ್ನೊಬ್ಬರದು ಬೇಡ ಎನ್ನುವಂತಹದ್ದು, ದುರಾಸೆ ಎನ್ನುವಂತಹದ್ದು ನೀಗಿಸಿದೆವು ಅಂತಂದ್ರೆ ಹೊತ್ತ ಕೊಡ ತಂದದಕ್ಕೂ ಸತ್ತ ಮೇಲೆ ಸ್ವರ್ಗವು ಸಿಗುವುದು ತಾಯಂದಿರೆ. ಅದಕ್ಕೆ ನಾವು ನೀವುಗಳೆಲ್ಲ ದೇವಿಗೆ ಈ ಸುಂದರವಾದ ಪುರಾಣವನ್ನ ಕೇಳಲಿಕ್ಕೆ ಅಣಿಯಾಗೋಣ. ಬಹಳ ಜನ ಕುಡಿಯಿರಿ, ಬಹಳ ಸಂತೋಷ ಆಗ್ಯದ ನಮ್ಗ. ನೀವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕು. ಯಾಕೆ ಅಂತಂದ್ರೆ ಈ ಇಡೀ ಭಾರತವು ಕಂಡ, ಭಾರತ ದೇಶವು ಕಂಡ, ನೀವೆಲ್ಲರೂ ಇಲ್ಲಿ ನೋಡಾಕ್ತೀರಿ ಸಿರಹಟ್ಟಿಯೊಳಗೆ ಇಷ್ಟು ಮಂದಿ ಕೂಡಿದ್ ನಮಗ್ ಕಾಣಿಸ್ತದ, ಅವ್ರಿಗೆ ಕಾಣಿಸೋದಿಲ್ಲ, ಅವರಿಗೆ ಕಾಣಿಸೋದಿಲ್ಲ. ಗುರುಪುಟ್ಟರಾಜರ ಶಿವಯೋಗಿಗಳ ಮನಸ್ಸು ಹರಡಿಸಿದ ಶಿಷ್ಯನಾಗಿ, ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿವಯೋಗೀಶ್ವರರು ಆಶೀರ್ವದಿಸಿದಂತಹ ಶಿಷ್ಯನಾಗಿ ಭಾರತದ ಅಪ್ರತಿಮ ಆಕಾಶವಾಣಿ, ಮೊಟ್ಟ ಮೊದಲು ಆಕಾಶವಾಣಿ ಶುರುವಾಗಿದ್ದು ಮುಂಬೈದೊಳಗೆ, ಆಮೇಲೆ 2ನೇ ಆಕಾಶವಾಣಿ ಧಾರವಾಡದ್ದು. ಇಡೀ ಭಾರತ ದೇಶದೊಳಗೆ ಧಾರವಾಡ ಆಕಾಶವಾಣಿ 2ನೇ ಇತ್ತು. ಅದರೊಳಗೆ ಬಿ ಹೈ ಗ್ರೇಡ್ ಆರ್ಟಿಸ್ಟ್ ನಾನು ಮತ್ತು ಇವರು ಈ ಆರ್ಟಿಸ್ಟ್ ಆಗಿ, ಬಿ ಹೈ ಗ್ರೇಡ್ ಆರ್ಟಿಸ್ಟ್ ಆಗಿ ಭಾರತ ದೇಶಕ್ಕೆ ಒಂದು ಸಲ ಪ್ರಥಮ ಅಲ್ಲ, 26-25 ಈ ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲಾದರಿಂದ ಒಂದೊಂದು ಮಂದಿ ಹೋದ್ರೆ, ಎಲ್ಲಾ ಕರ್ನಾಟಕದಿಂದ ಒಬ್ಬವ, ಮಹಾರಾಷ್ಟ್ರದಿಂದ ಒಬ್ಬವ, ಹಿಂಗ ಒಬ್ಬೊಬ್ರು ಹೋದ್ರೆ ಎಷ್ಟೆಲ್ಲಾ ಮಂದಿಯೊಳಗ ಭಾರತದೊಳಗ, ಅದು ವೀರೇಶ್ವರ ಪುಣ್ಯಾಶ್ರಮ ಗದಗಿನೊಳಗ ಪುಟ್ಟಯ್ಯಜ್ಜವರ ನಿನ್ನೇನ್ ಮಾಡಿದ್ರಲ್ಲ ತಳಂಬಲಿ, ಅದಕ್ಕೆ ಸಂತೆ ಅಂತಾರಲ್ಲ, ಅಂತಹ ಸಂತೆಯನ್ನ ಈಗ ಬಹಳ ಸುಖ ಆದ ನಮ್ಮ ಮಠದೊಳಗೆ. ನಾವು ಸೇರಿದಾಗ 2000 ಇಸ್ವಿಯೊಳಗೆ ಅಂತ ಸಂತೆ ನೀರು ಸಾರು ಅದು ಅಮೃತ ಮಾಡಿ ನಾವೇರುವರು ಉಂಡಂಥವರು. ಅಂತ ಸಮಯದಲ್ಲಿ ಕಲಿತ ಈತ ಭಾರತ ದೇಶವೇ ಕಣ್ಣು ತೆಗೆದು ನೋಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾನೆ. ನೀವು ಮೊದಲೇ ಬರೋದಿಲ್ಲ, ಬಹಳ ಕೆಲಸ ಮೃದಂಗದಲ್ಲಿ ಏನ್ ಮಾಡ್ತಾರೆ ಅದನ್ನ ಮಾಡಿ ತೋರಿಸ್ತಿರ್ತಾರೆ, ಅದನ್ನ ಕಳ್ಕೊಳ್ತೀರಿ ದಿವಸ ನೀವು. ಅಂತಹ ಒಂದು ಪುಣ್ಯಾತ್ಮನಿಗೆ
ನೀವು ಎಷ್ಟು ಜನ ಕೂಡಿರಿ ಅಂತ ನೋಡ್ಲಿಕ್ಕೆ ಆಗೋದಿಲ್ವಲ್ಲ. ನೀವು ಚಪ್ಪಾಳೆ ಪ್ರತಿಯೊಬ್ಬರು ತಟ್ರಿ, ಆತನ ಹೃದಯಕ್ಕೆ ಮುಟ್ಟದ ಪುಟ್ಟಯ್ಯದವರಿಗೆ ಖುಷಿ ಆಗ್ತದೆ, ಪುಟ್ಟಯ್ಯದವರಿಗೆ ಖುಷಿ ಆಗ್ತದೆ. ತಾಯಂದಿರೆ, ಕುಮಾರ್ ಶೇಖರ್ ನಮ್ಮ ಕೈಯಲ್ಲೇ ಆಡಿದ ಹುಡುಗನಾಗಿ ದೊಡ್ಡವನಾಗಿ ಈಗ CBS ಸಿಲೆಬಸ್ಸಿನ ಕೇಂದ್ರ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಯಾವ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕನ್ನಡವೂ ಬರ್ತಿದ್ದಿಲ್ಲ ಅವನಿಗೆ. ಹೊಡೆದು ಸಣ್ಣ ಮಾಡಿ ಅಂತ ನಮ್ಮ ಜೊತೆಯಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡಿ ಪಾಠವನ್ನು ಹೇಳ್ತಾನೆ ಅಂತಂದ್ರೆ ಪುಟ್ಟರಾಜ ಶ್ರೀಗಳ ಆಶೀರ್ವಾದ ಎಷ್ಟು ದೊಡ್ಡದು. ಆತನಿಗೊಮ್ಮೆ ಜೋರಾಗಿ ಚಪ್ಪಾಳೆ ಹಾಕಿ ಈ ಹುಡುಗ ತನ್ನ 7 ಮಂದಿ ಹಿಂದಿರುವ ತಾಯಿ, ತಂಗಿ, ತಮ್ಮ ಈ 7 ಮಂದಿಗೂ ಸಲ್ಲುತ್ತಾನೆ ಹಾಡಿ. ಇದಕ್ಕಿಂತ ದೊಡ್ಡ ದಾಖಲೆ ಪುಟ್ಟಯ್ಯವ್ರದ್ದು ಏನ್ ಬೇಕು? ಇಂತಹ ಪುಣ್ಯಾತ್ಮರು ಎಲ್ಲರಿಗೂ ನಿಮ್ಮ ಸಹಾಯ ಹಸ್ತ ಸದಾವಕಾಲ ಇರಲಿ. ಕೀರ್ತನ ಭಾರತಿ ವಿದ್ಯಾಪೀಠದ ಗುರುಪುಟ್ಟರಾಜ ಶಿವಯೋಗಿಗಳ ಪ್ರೀತಿಯ ಕೀರ್ತನಕಾರನಾಗಿರುವ ನಾನು ವೇದ ಬ್ರಹ್ಮ ಆರು ಶರಣಬಸವ ಶಾಸ್ತ್ರಿ ಎಲಕ್ಕಲ್ ಮಾಡುವ ಶರಣು ಸಮರ್ಪಣೆ ನಿಮಗೆ. ತಾಯಿಯ ಪಾದಕ್ಕೆ ವಂದನೆ. ಈಗ ಬರುವ ರಾಕ್ಷಸ ನನಗೆ ಬೇಕು, ಇನ್ನಷ್ಟು ಬೇಕು, ಮತ್ತೊಟ್ಟು ಬೇಕು, ಇನ್ನ ಬೇಕು ಅನ್ನುವ ದುರಾಸೆಯ ದೆವ್ವ ಅದು ಯಾರು ಅಂತ ಕೇಳಿದ್ರೆ ರಕ್ತ ಬೀಜ. ಒಬ್ಬ ಮಹಾರಾಜ ಜನ್ಮದಿನ ಉಂಡವತ್ತ. ಜನ್ಮದಿನದ ಸಲುವಾಗಿ ಡಂಗುರವ ಸಾರಿಸಿದ. ಕೇಳಿರೆಯಾ ಕೇಳಿರೆ, ನನ್ನ ಜನ್ಮದಿನದಿಂದ ಇವತ್ತು ಯಾರು ಬಂದು ಏನು ಕೇಳುವಿರೋ ಎಲ್ಲವನ್ನೂ ಕೊಡುವೇನು, ಕೇಳಿದ್ದು ಇಲ್ಲ ಅನ್ನೋದಿಲ್ಲ ಅಂದಾಗ ಒಬ್ಬ 99 ವರ್ಷದ ಮುದುಕ ಬಂದು ಶಾಲಿನೊಳಗೆ ಬಂದ, ಬೆಳೆದಿದ್ದ ರಾಜ ಅಂದ. ಅವನ ಈ ಕಡೆ ಪಾಳೆ ಬಿಟ್ಟು ಕರ್ಕೊಂಬರ್ರಿ. ಯಜ ಏನು ಬೇಕು ನಿನಗೆ? ಬಡಿಗೆ ಅಳ್ಳಾಡ್ಸ್ಕೊಂತ ಬಂದು, ನನಗೊಂದು ಕಂಬಳಿ ಅಷ್ಟಾಗಲ್ಲ ಹೊಲಾನು ಇಲ್ಲಪ್ಪ, ಅದಕ್ಕೆ ಹೊಲ ಕೇಳಾಕ್ ಬಂದೀನಿ ಅಂದಾಗ ಆ ಮುದುಕನನ್ನ ನೋಡಿ, ನಿನಗ ಕಣ್ಣಿಗೇಟು ಕಾಣಿಸ್ತದ ಅಲ್ಲಿ ನಾನು ಹೋಗು, ಸಂಜೆ ಅನ್ನೋದ್ರೊಳಗಾಗಿ ನಿನಗೊಂದು ಈ ಬಡಿಗೆ ಸಣ್ಣದೊಂದು ಈ ಕೈ ಹಾಕೊಡ್ತೀವಿ, ನಿನಗ ಕಂಡಲ್ಲಿ ಹೋಗೋದು ಸೂರ್ಯ ಮುಳುಗೋದ್ರೊಳಗಾಗಿ ನನ್ನ ಹತ್ತಿರ ಬರಬೇಕು, ನೀ ಎಲ್ಲಿ ಹೋಗುದಿರ್ತಿ ಅಲ್ಲಿ ತನ ನಿಂದ ಹೊಲ ನಿಂದನೆಲ್ಲ ಅಂದಾಗ 99 ವರ್ಷದ ಮುದುಕ ಈಗ 9 ಇಷ್ಟ ನಡೆದೇನಿ, ಹರಿಪುರ ಅಷ್ಟ ಐತಿ, ಈಗ 10 ಇಷ್ಟ ನಡೆದೀನಿ, ಮಾಗಡಿ ಅಟ್ಟ ಆತು, ಈಗ 11 ಆತು, ಲಕ್ಷ್ಮೀಶ್ವರದಷ್ಟ ಆತು ಅನ್ಕೊಂತನ ಹೋದ ಬಿಸಿಲು ನೆತ್ತಿಗೆ ಬಂದಿದ್ದು ಹೊತ್ತು ಮುಳಗಾಕ ಬಂತು, ಕಟೆಗೆ ಅಲ್ಲಿ ಚುಚ್ಚಿ ಎದ್ದಳಬೇಕನ್ನದ್ರಾಗ ಒಳ್ಳಾಕ್ ಹೋಗಿ ಬಿದ್ದು ಅಲ್ಲಿ ಸತ್ತ. ಇದು ದುರಾಶ. ಇಂತಹ ರಾಕ್ಷಸ ನಮ್ಮ ಈ ಮಹಿಷಾಸುರನ ಸೋದರಳಿಯ ರಂಭಾಸುರನ ತಂಗಿಯ ಮಗ ಶುಂಭದಾನವನ ಆಸ್ಥಾನದ ಪ್ರಧಾನ ಮಂತ್ರಿಯ ಕೈ ಕೆಳಗಿನ ಕಾರ್ಯಕರ್ತ. ಇವನ ಹೆಸರು ರಕ್ತ ಬೀಜ. ಬ್ರಹ್ಮನನ್ನ ಕುರಿತು ತಪವನ್ನಾಚರಿಸಿ ಆ ತಪಸ್ಸಿನಿಂದ ವರವು ಏನು ಪಡೆದಿದ್ದ ಎಂದರೆ, ನನ್ನ ಯಾರಾದರೂ ಹೊಡೆದರೆ, ನಾ ಸಾಯೋದಲ್ಲ, ಯಾರಾದರೂ ಹೊಡೆದರೆ 1 ಬಿಂದು ರಕ್ತವು ಭೂಮಿಗೆ ಬಿದ್ದರೆ ಆ ಬಿದ್ದ ರಕ್ತದ ನೆತ್ತರಿನಲ್ಲಿ ನನ್ನಂತವರು ಹನಿ ಹನಿಯಲ್ಲಿಯೂ 1000 ಜನರು ಹುಟ್ಟಲಿ ಅಂತ ವರವ ಬೇಡಿಕೊಂಡು ಆ ಯಾವ ಬ್ರಹ್ಮನಿಂದ ಅವನ ರಕ್ತ ಬಿಂದು ಭೂಮಿಗೆ ಬೀಳಲು ಒಂದೊಂದು ಹನಿಗೂ ಒಬ್ಬೊಬ್ಬ ರಾಕ್ಷಸ ಇವನಂತ ರಕ್ತ ಬೀಜರು ಹುಟ್ಟುತ್ತಿದ್ದರು. ಆ ತಾಯಿ ಭವಾನಿಯು ಚಂಡಮುಂಡರನ್ನ ನಿನ್ನೆ ಹೊಡೆದು ಆಕೆಯನ್ನು ಏನಂತ ಕರೆದರು ಅಂದ್ರೆ ಚಾಮುಂಡಿ ಅಂತ ಕರೆದಳು. ಆ ಚಾಮುಂಡಿಯ ರೂಪವೇ ಕನ್ನಡ ರಮಾರಮಣರೆನಿಸಿರುವ ಮೈಸೂರ ಒಡೆಯರು ಆರಾಧಿಸುವ ದಿವ್ಯವಾದ ಮೂರ್ತಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿಪ್ಪ ಚಾಮುಂಡಿ ಮಹಿಷಾಸುರ ಮರ್ಧಿನಿ. ಆ ತಾಯಿಯ ಪಾದಕ್ಕೆ ವಂದಿಸಿ ಚಾಮುಂಡಿಯಾಗಿರುವ ಈ ತಾಯಿಯ ಮಹಾಕಥೆಯನ್ನ ಭಕ್ತಿಯಿಂದ ನಾವು ಕೇಳೋಣ. ಈಗ ಆರಂಭವಾಗ್ತಾ ಇದೆ ಪುರಾಣ 13ನೆಯ ಸಂಧಿ.
ಜಗಜ್ಜನನಿ ಅಂಬಾ ಭವಾನಿ ಮಾತಾ ಕೇ जगज्जननी शांभवी माता की सुरगण पूजिते राजराजेश्वरी माता की बन्नी महाकाली माता की ಬೀಸಿ ಒಗೆದರೆ ದಂಟಿನಂತೆ ಮುರಿದೊಗೆದಳು ಶಾಂಭವಿಯು. ಕೇಳು ದಾನವನೇ, ರಕ್ತ ಬೀಜನೆಂಬುವ ದಾನವನಾದ ನನಗೆ ರಣ ಭೈರವಿಯಾಗಿರುವ ನನ್ನ ಹೆಸರು ಏನಂತ ಹೇಳಲಿ? ಒಮ್ಮೆ ಈ ಕಡೆ ನಿಂತು ತೋರಿದಳು ನರಸಿಂಹ ರೂಪವಾಗಿ, ಈ ಕಡೆ ನಿಂತು ತೋರಿದಳು ತಿರುಗಿ ನೋಡುತ್ತಿರುವಂತೆಯೇ ಆ ಗಹಗಹಿಸಿ ನಗುವ ರೂಪ ಯಾವುದು ಅಂತ ಈ ಕಡೆ ನೋಡುವಾಗ ಆ ರಕ್ಕಸನ ತಲೆಗಟ್ಟು ತಿರುಗಿ ನೋಡಲು ಇತ್ತ ಪರಶುರಾಮನಾಗಿ, ಮತ್ತೊಂದು ಕಡೆ ಮೋಹಿನಿಯಾಗಿ, ಅಂಧವಿದ್ಯೆಯ ಹೆಣ್ಣೆ ಅಂತ ಅನ್ನುವುದರೊಳಗಾಗಿ ನೆಕ್ಕೆ ರಕ್ತವ ಸೇರಿ ಚಂಡ ಮುಂಡರ ತಲೆಯ ತಿಂದ ಕಾಳಿಯಾಗಿ ಅರ್ಭಟಿಸುತ್ತ ನಿಂತಿರುವಾಗ ಆ ರಕ್ಕಸಾಧಮನು ಇನ್ನು ಬಿಡೇನು ನನ್ನ ಅನುಗ್ರಹಿಗಳಾಗಿರುವ ರಕ್ಕಸರಾದ ಆ ಚಂಡ ಮುಂಡರನ್ನ ನೀನು ತಿಂದು ನುಂಗಿದೆಯಲ್ಲ, ನಿನ್ನ ಬಾಯಿಂದ ಅವರನ್ನ ದಕ್ಕಿಸುವೆನು. ದಕ್ಕಿಸಕು ದಪ್ಪನೆಯದೆಯ ಘಾತವ ಮಾಡಿದ ಗದೆಯಿಂದ ಆ ಗದೆಯನ್ನ ಪುಟಿಚಂಡಿನಂತೆ ಮುರಿದು ಹಿಸಗಿ ತಿರುಗಿ ಅವನ ಮಸಡಿಯ ಮೇಲೊಗೆದರೆ ಮಸಡಿಯ ಮೇಲಿರುವ ಮೂಗು ಒಡೆದು ರಕ್ತವು ಚೆಲ್ಲನೆ ಸಿಡಿದರೆ ಆ ರಕ್ತದ ಗುಂಟ, ರಕ್ತದ ಹನಿಗುಂಟ ಅನೇಕ 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 ರಕ್ತ ಬೀಜರು ರಕ್ತ ಬೀಜರು ರಕ್ತ ಬೀಜರು ಒಂದು ರಕ್ತ ಬಿಂದು ಒಂದು ರಕ್ತ ಬಿಂದು ಬೀಳಲಿ ಕಂಡು ಇವನಂದದಲ್ಲಿ ಅಸುರರು ನಿಂದಿಯರು ಶಾರೀರ ತಾಳುತ್ತ ಶಾರೀರ ತಾಳುತ್ತ ಶಾರೀರ ತಾಳುತ್ತ ಶರೀರವನ್ನು ಕಾಣುತ್ತ ಒಂದು ಬಿಂದು ಭೂಮಿಗೆ ಬೀಳಲು ಆ ಬಿಂದುವಿನಲ್ಲಿ ಒಬ್ಬೊಬ್ಬ ರಾಕ್ಷಸರಾಗಿ ಹುಟ್ಟಿ ಬರುವುದನ್ನು ಕಂಡು ಶಾಂಭವಿಯು ಮಾಯೆಗೆ ಮಾಯೆಯನ್ನ ತೋರುವಿಯ ಮೂರ್ಖ. ಯಾವುದು ಮಾಯೆ, ಯಾವುದು ಛಾಯೆ? ಮಾಯೆ ಈ ಜಗದ ತುಂಬಿರುವುದು ಆಕೆ ಇದಲ್ಲವೇ? ಮಾಯಾಧೀನವಾದ ಈ ಪ್ರಪಂಚದಲ್ಲಿ
ಮಾಯೆಯ ಮುಂದೆ ಮಾಯೆ ನಡೆಯುವುದೇ. ಹೇ, ಚೇಳಿನ ಮಂತ್ರವೇ ಬರದ ಮೂರ್ಖನು ಹಾವು ಹಿಡಿಯಬಲ್ಲನೆ. ಮಾಯೆಯ ಮುಂದೆ ಮಾಯವ ತೋರುವರೆ. ಈ ಮಾಯೆ ಆಕೆಯ ಮಾಯೆಯಾಗಿದೆ, ಆಕೆಯ ಛಾಯೆಯಾಗಿದೆ. ಇಂತಹ ಮಾಯಾವಿಯ ರಕ್ಕಸನ ಮುಂದೆ ಅನೇಕ ರೂಪಗಳನ್ನ ತೋರುತ್ತಿರುವಾಗ ಅವನೊಮ್ಮೆ ಮಾಯಾ ವಿದ್ಯೆಯು ನನ್ನ ನೆಟ್ಟು ನೋಡುವಂತ ತಿಳಿದು ಇತ್ತ ಕಡೆ ಶಾರಭವಾಗಿ ಚಾಮುಂಡಿಯು ಆ ಕಡೆ ನೋಡುತ್ತಿದ್ದಂತೆ ಈ ಕಡೆ ಹುಲಿಯಾಗಿ ಗರ್ಜನೆಯನ್ನು ಮಾಡ್ತಾ ಇದ್ದಾನೆ. ಆ ಕಡೆ ಋತವು, ಈ ಕಡೆ ತೋಳವು, ಈ ಕಡೆ ಪಂದಿಯು, ಈ ಕಡೆ ಮುಳ್ಳು ಹಂದಿಯು, ಈ ಕಡೆ ಶರಭವು, ಈ ಕಡೆ ಹುಲಿಯು, ಈ ಕಡೆ ಆನೆಯು, ಈ ಕಡೆ ಮತ್ತೊಂದಾಗಿ ತೋರುವ ಅವನನ್ನ ಮಾಯಾವಿದ್ಯೆಯನ್ನ ಅನರ್ಥವಾಗಿ ತೋರಿಸುವಂತಹ ಇವನಿಗೆ ಶಾಂಭವಿಯು ಸುಮ್ಮನೆ ಬಿಡುವಳೆ. ಕಡಿದಂತೆ ನೆತ್ತರವು ಹರಿದಂತೆ ಹರಿದಲ್ಲಿ ಸಾವಿರಾರು ರಾಕ್ಷಸರು ಹುಟ್ಟುತ್ತಿರುವಾಗ ದೇವಿ ಏನು ಮಾಡಿದಳು ಅಂದ್ರೆ ರಣರಂಗದ ತುಂಬನೇ ನಾಲಿಗೆಯನ್ನು ಹಾಸಿದಳು. ಆಗ ಆ ರಕ್ಕಸನನ್ನ ನಾಲಿಗೆಯ ಮೇಲೆ ನಿಂದಿಸಿ ಆ ರಕ್ಕಸನನ್ನು ಕೊಲ್ಲುತ್ತಾ ಇದ್ದಾಳೆ. ಹಾಸುತ್ತಲೇ ನಾಲಿಗೆಯ ಶ್ರೀಚಿದಾನಂದ ಅವಧೂತ ವಿರಚಿತ ಪಾರ್ವತಿಯ ಮಹಾತ್ಮೆಯುಳ್ಳ ರಕ್ತ ಬೀಜ ವಧೋ ನಾಮ ತೃತೀಯೋಧ್ಯಾಯ ದಶೋಧ್ಯಾಯ 13ನೇ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಯಿತು. ಆಶಾ ಪರಮ ದುಃಖ, ಆಶಾ ನಿರಾಶ ಪರಮ ಸುಖ. ಆಶಾ ನಿರಾಶೆ ಏನದ? ಪರಮ ಸುಖ. ಒಮ್ಮೇನಾಗಿತ್ತು ಅಂದ್ರೆ ಒಂದು ಮುದುಕಿ ಸಾಯುವಂಗಾಗಿತ್ತು. 101 ರೂಪಾಯಿ ಬೆಳ್ಳಿ ಇದ್ವು. ಎಷ್ಟು? 101 ಕಾಯಿನ್ಸ್. ಎದುರು ಹೇಳ್ರಿ ಒಬ್ರ ಬೆಳ್ಳಿವಂತ. ಅಯ್ಯಪ್ಪ ನಿಮ್ಮ ಮನೇನು ಅಲ್ವಾ? ಮುದುಕಿ ಮನೇನು ಬೆಳ್ಳಿವು ರೊಕ್ಕಿದ್ದು
ಜೋರಾಗಿ ಚಪ್ಪಾಳೆ ನಿಮ್ಮಿಂದ. ಫಕೀರೇಶ್ವರ ಮಹಿಳಾ ಸ್ವಸಹಾಯ ಸಂಘದ 500 ಕಾಣಿಕಾ ಪೆಟ್ಟಿಗೆಯನ್ನು ತಂದಿರುವ ಭಕ್ತರಾಗಿರ್ತಕ್ಕಂಥವರಿಗೆ ಶ್ರೀ ಬನಶಂಕರಿ ಮಹಿಳಾ ಸ್ವಸಹಾಯ ಸಂಘ ಅವರು 5 kg ಕುಂಕುಮ, 5 kg ಅರಿಶಿಣ ನಾಳೆ ಕಾಗಿ ಕೊಡಿಸಿರ್ತಕ್ಕಂಥವರು. ಈ ಸಂಘದಾಗೆ ಬಂದಿರಿ. ಈ ನಿಮ್ಮೆಲ್ಲರ ಪರವಾಗಿ 4 ತಾಯಂದ್ರು ಬಂದಾರ. ಇವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ. ಗುಡಿ ಕಟ್ಟುವ ಸಲುವಾಗಿ ಬನ್ನಿ ಮಹಾಂಕಾಳಿಯ ಗುಡಿಯ ಕಟ್ಟುವ ಸಲುವಾಗಿ ನಾವು ಬೇಡಿದಾಗ ನಿನ್ನೆ ದಿವಸ ನಾವು ಅಂದ್ಬಿಟ್ಟಿವಿ, ನಮ್ಮ ಸಮಿತಿಯವರಿಗೆ ಏನು ಕೇಳಿಲ್ಲ. ಒಮ್ಮೊಮ್ಮೆ ಕೇಳಲಾರ್ದೇ ಇಂಥವೆಲ್ಲ ನಡೀತಿರ್ತವೆ. ದಯವಿಟ್ಟು ಕೇಳಲಿಲ್ಲ ಅಂತ ನೀವು ತಪ್ಪು ತಿಳ್ಕೋಬೇಡಿ ಅಂತ ನಿಮ್ಮಲ್ಲಿ ವಿನಂತಿಸಿ ಈ ಒಳ್ಳೆಯ ಕಾರ್ಯ ಮುಂದುವರೆಯಲಿ, ಇದು ಒಳ್ಳೆಯದಾಗ್ಲಿ ಅಂತ ಹಾರೈಸಿ ಈ ತಾಯಂದಿರೆಲ್ಲ ಕೊಟ್ಟಿರ್ತಕ್ಕಂತಹ ಈ ಸುಂದರವಾಗಿರುವ ಸಮಯದಲ್ಲಿ ನಾವು ಕೊಡುವ ಈ ಕಾಣಿಕೆಯ ಡಬ್ಬಿಗಳು ಮುಂದಿನ ವರ್ಷ ತುಂಬಿ ಬರಲಿ ಅಂತ ಬೇಡಿಕೊಂಡು ಅಮ್ಮನಿಗೆ ನಮಗೆ ಮುಟ್ಟಿಸ್ಬೇಕು ವೇದಿಕೆಗೆ. ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ. ಇವರಿಗಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ನಮ್ಮ ಸಹೋದರ ಸಂಹಾರಕ್ಕಿಂತ ಮೊದಲು ಈಗ ಸತ್ತಂತಹ ರಾಕ್ಷಸ ಯಾರು ಅಂದ್ರೆ ರಕ್ತ ಬೀಜಾಸುರ. ರಕ್ತ ಬೀಜನ ಸಾವಧಾನ ಬಲ ಸೈತಂಬರಾಯ ಮುಕ್ತಿನಗಳೇ ರಕ್ತವಲ್ಲದೆ ಉಳಿಯಲೆನೆ ಸುರಿದರು ಗುರುಬಿಗಳು ಮಹಾಪ್ರಾಣದಿಂದಲಿ ಪರಿಗಳಾಶರ ವೃಷ್ಟಿ ಸಂಬಳ ಸುರಿಗಳೇ ಕರ್ಮಳೆ ಸತ್ವರವದು ಕಂಡು ಆಗಲು 10 ಮುಖ ಪಾಂಡವಷ್ಟು ಉಡುಗೆಯು ಹತ್ತಿ ಸೋಣಾಂಬರವು ಶ್ರೇನಾಥ್ ಶಾಂತಿ ಮುಟ್ಟಿನಾಭರಣದಿಂದ ಮೃತ್ಯು ಎತ್ತಳೆ ಎಂಬುವ ಆ ಸರಸ್ವತಿ ತೋರಿದರು. ಈ ಶುಂಭನಿಂದ ಈ ಭಾನವನಿಂದ ನಾವು ಉಳಿಯಲಾರೆವು ತಾಯೇ ಎಂದು ಆ ರಾಕ್ಷಸನು ಬರುವಾಗ ಶುಂಭನು ಅನೇಕ ಕುಂತಲ ಮುದ್ಗರ ಗದೆ ಮುಸುಲ ಮೊದಲಾದ ಒಂದೊಂದು ಆಯುಧವಲ್ಲ, ಅವನ ತಮ್ಮನಾದ ನಿಶುಂಭನು ಕೂಡ ಸಹಿತವಾಗಿ ದೇವಿಯ ಮೇಲೆ ಗದಾಘಾತವನ್ನು ಮಾಡುತ್ತಿದ್ದಾನೆ. ಶುಂಭ ಇವನ ತಮ್ಮನೇ ನಿಶುಂಭ. ಕೋಪದಿಂದ ಭಾರತೀಯು ಅವನು ಬರುವಾಗ ಅವನನ್ನು ಕಂಡು ಸಹಿಸಿಕೋ ದುರ್ಲಭಿತ್ತನೆ, ನನ್ನ ಎದುರಿಗೆ ನಿನ್ನ ಆಟವು ನಡೆಯಲಾರದು ಮೂರ್ಖದಾದವ ಎಂದು ಬಾಣಗಳ ಸುರಿ ಮಳೆಯನ್ನೇ ಶರದ ಮಳೆಯನ್ನೇ ಬಾಣಗಳ ವರ್ಷವನ್ನೇ ಕೈಯುವಾಗ ಆ ತಾಯಿಯ ಮುಂದೆ ನಿಂತಿರುವ ಮೈಯ ತುಂಬೆಲ್ಲ ಚುಚ್ಚಿಕೊಂಡಿರುವ ಆಯುಧಗಳನ್ನು ಒಂದೊಂದೇ ಬಿಚ್ಚಿಕೊಳ್ಳುತ್ತಾ ಬಾಣಗಳನ್ನು ಕಿತ್ತಿ ಎಸೆಯುತ್ತಾ, ಯಾವ ಮೂರ್ಖರೇ, ಯಾರು ನೀನು? ನಿನ್ನ ಹೆಸರೇನು? ಯಾರು ನೀನು? ನಮ್ಮ ಜೊತೆಯಲ್ಲಿ ನಿನ್ನ ದೇಶವೇನು? ನಮ್ಮ ಅಣ್ಣನಿಗೆ ಮದುವೆಯಾಗು ಎಂದು ಕೇಳಿದರೆ ಸೋತರೆ ಗೆದ್ದವರನ್ನೇ ಮದುವೆಯಾಗುವೆ ಎಂಬ ಮೂರ್ಖ ವಿವಾದವನ್ನು ಮಾಡಿ ಯುದ್ಧ ಭೀತಿಯನ್ನು ಹುಟ್ಟಿಸಿರುವೆಯಲ್ಲ. ರಕ್ತ ಬೀಜನನ್ನು ಎಲ್ಲರನ್ನೂ ನಿನ್ನ ಹೊಟ್ಟೆಯಿಂದ
ಕಕ್ಕಿಸಿ ಬಿಡುತ್ತೇನೆ ಎಂದು ದಪ್ಪನೆ ದೇವಿಯ ಮೇಲೆ ಒನಕೆ ಎಂಬ ಮುಸಲವನ್ನು ಎತ್ತಿ ಒಗೆಯಲು ದೇವಿಯು ಹಾರಿ ಒದ್ದಳೊಮ್ಮೆ ಎದೆಗೆ. ಒದ್ದೆಯಾವರ್ಕಳೆ ಎಂದು ಇವನು ಆಕೆಗೆ ಒದ್ದ. ಇಬ್ಬರು ಒಲೆಯುವಾಗ ಉಪದ್ರವವು ಹೆಚ್ಚಾಗಿ ದೇವಿಯ ಹೃದಯದಲ್ಲಿ ಹೊತ್ತಿದ ತಳ್ಳುರೆಯು ಆ ರಾಕ್ಷಸನ ಮೇಲೆ ಸಂಹಾರವನ್ನು ಮಾಡಲು ಮುಂದಾಗಿದೆ. ಈ ಗುಣ ಯಾವುದು ಅಂದ್ರೆ ಎಲ್ಲ ನಂದ, ಎಲ್ಲ ನಂದ, ಎಲ್ಲ ನಂದ, ಎಲ್ಲ ನಂದು, ಇದೇನೈತಿ ನಂದು ನಂದು ಅನ್ನಂತ. ಉಳುವಿ ಜಾತ್ರೆಗೆ ಹೋಗಿದ್ದೊಬ್ಬ ಜಂಗಮ. ಉಳುವಿ ಜಾತ್ರೆಗೆ ಹೋದಾಗ ಎಲ್ಲಾರು ಕರೆದ್ರು ಕುಂದ್ರು ಅಂದ್ರು ಇದು ನನಗ ಬೇಕು, ಇದು ನಂದ ಐತಿ ಅಂತಂದಾಗ ನನ್ನಂತ ಒಬ್ಬವ ಅಡಿಗೆ ಮಾಡಿ ನೀಡಿ ಒಲೆ ಆರಿಸ್ಲಾರ ಹೋಗಿದ್ದ. ಇಷ್ಟಕ್ಕೊಂದು ಬೆಂಕಿ ಇತ್ತು ಒಲ್ಯಾಗ. ಏನಿತ್ತು? ಇಷ್ಟಕ್ಕೊಂದು ಬೆಂಕಿ. ಇದು ನಮ್ದ ಅಂತಂದು ಜೋಳಗ್ಯಾಗ ತುಂಬಿಕೊಂಡ, ಕೈಚಲ್ಲ ತುಂಬಿಕೊಂಡ, ಬೆಂಕಿ ಕಿಶೆದಾಗ ತುಂಬಿಕೊಂಡ, ಬೆಂಕಿ ತುಂಬಿಕೊಂಡು ಉಳಿತಾನ. ನಾವು ನಂದಂತನ್ನುವ ಬೆಂಕಿಯನ್ನು ತುಂಬಿಕೊಂಡಾಗ ಅಲ್ಲಿಯೇ ಸುಟ್ಟು ಹೋದ. ಆದ್ದರಿಂದ ನನ್ನದು ಎಂಬುವ ಮಮಕಾರಕ್ಕಿಂತ ಮಿಗಿಲಾದ ಬಂಧನ ಉಂಟೆ ಜಗದಿ. ಶ್ರೀಮನ್ಯ ಜಗಣ ಶಿವಯೋಗಿಗಳು ನನ್ನದು ಅನ್ನುವ ಕೆಟ್ಟ ಗುಣ ಬ್ಯಾಡ, ನಿನ್ನದು ಅನ್ನು. ದೇವಿ ಇದು ನಿನ್ನದು. ಈಗ ನೋಡಿ, ತಾಯಂದ್ರ ಕುಂಕುಮ ಅಂತಂದು ಕೊಟ್ರು, ಇದು ನಿಂದವ ಅಂತ ಕೊಟ್ರು. ಈಗ ಪಂಡು ತಂದು ಕೊಟ್ರು, ಇದು ನಿಂದವ ಅಂತ ಕೊಟ್ರು. ನಂದು ಅಂತ ಎಲ್ಲಿತ್ತು ಅವ್ರ ಮನೆಯಾಗಿದ್ದಾಗ ಆಟ ಇರ್ತಾರೆ. ಇಲ್ಲಿಗೆ ಬಂತಲ್ಲ, ಈಗ ನಂದಂತ ಅನ್ನಕ್ ಬರ್ತೈತೇನವ? ಇಲ್ಲ. ಇದು ನಿಂದು ಅಂದಾಗ ಪ್ರಸಾದ ಆಕತಿ, ನಂದು ಅಂದಾಗ ಕೂಳ ಆಕತಿ. ಈಗ ಮನೆಯಿಂದ ಅಡಿಗೆ ಮಾಡ್ಕೊಂಡು ಎಡಿ ತರ್ತೀರ, ಎಡಿ ತಗೊಂಡು ಬಂದು ಆ ಬರೋ ಮುಂದೆ ಏನಿತ್ತು? ಅಡಿಗೆ ಆಗಿತ್ತು. ಇಲ್ಲಿ ಬಂದಾಗ ಏನಾಯ್ತು? ನೈವೇದ್ಯ ಕೊಟ್ಟಾಗ ಅದು ಪ್ರಸಾದವಾಯ್ತು. ಅದು ಪ್ರಸಾದವಾಗಿದ್ದು ನಂದ ಅಂತ ಬುದ್ಧಿ ನನಗೆ ಬಂತು ಅಂದ್ರೆ ಕೂಳ ಆಕತ್ ಒಳ್ಳೆ. ಅದಕ್ಕೆ ಕೂಳು ತಿಂದವನು ಕೇಳಲಾಗಿ ಅಧಮನಾಗಿ ರಾಕ್ಷಸನಾಗಿ ಬದುಕ್ತಾನೆ ಅಂತ ರಕ್ಕಸ ಬುದ್ಧಿಯನ್ನು ಅಳೆಯುವಂತಹ ಶಾಂಭವಿಯು ಶಕ್ತಿಗೆದ್ದು ಅನೇಕ ರೂಪವನ್ನು ತೊಟ್ಟು ಬರುತ್ತಿರುವ ರಾಕ್ಷಸನ ಕಪೋಲಕ್ಕೆ ಒಮ್ಮೆ ತಿವಿದು ಆ ದೇವಿಯು ಶಿವನ ಶೂಲವನ್ನೇ ಎತ್ತಿದ್ದಾಳೆ. ಒಂದು ಶೂಲವನ್ನೆತ್ತಿದ್ದಾಳೆ. ಆಗ ದೇವಿಗೆ ಒದೆಯಲು ಬಂದಿರತಕ್ಕಂತ ಅವನು ಒದೆಯದ ಮುನ್ನಾಗ ದೇವಿಯ ಉದುರಿಸಿದಳು ದೈತ್ಯ ತೊಡೆಗಳ ತನ್ನ ತೀರದೆ ಶಾಂಭವಿ ಎಂದನದ ದೈತ್ಯರು ನೋಡಿದಂತ ದೇವಿಯ ಅವನ ತರವೆ ನೊಂಗವರೇ ಶಿರವದನವನ್ನು ಎಗರಿಸಿದಳು. ಕೃಪಾಣದಲೇ ಹೋಗುತ್ತದೆ ಬಿಟ್ಟು ಕೆಳಗಿದಲಾಗ ಭಾರತಿ ದಿಟ್ಟನಾಥಲ ಶರವ ಏಳಲ ಭಕ್ತಿ ವೈದರು ಮತತೆಯರು ಶುಂಭನ ಬಲವ. ಜಗಜ್ಜನನಿ ಬನ್ನಿ ಮಹಾಂಕಾಳೇಕೆ. ತಾಯಿಯವರಿಗೆ ಉಪಟಳವನ್ನು ಮಾಡುತ್ತಾ ಬಂದು ಎದೆಗೆ ಒದೆಯಬೇಕು ಎನ್ನುತ್ತ ಬಂದಿರುವ ರಾಕ್ಷಸನು ಎದೆಯಗೆ ಒದೆಯುವ ಮುನ್ನವೇ ನಿಶುಂಭನ ಎದೆಗೊದ್ದು ಕೆಡಹಿ ತೊಡೆ ಕತ್ತರಿಸಿ ಶಿವನ ಶೂಲದಿಂದ ಎತ್ತಿ ವಿಷ್ಣುವಿನ ಗದೆಯಿಂದ ಎದೆಯನ್ನು ಚೂರು 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 ಮಾಡಿ ಅವನ ಹರಣಕೊಂಡಳು ತಾಯಿ. ನನ್ನದು ಎನ್ನುವ ಗುಣ ಯಾರಿಗಿರುತ್ತದೆ? ಈ ಮನೆ ಕಟ್ಟಿಸಿದವ ನಾನ, ಈ ಕುಂಬಿ ಕಟ್ಟಿಸಿದವ ನಾನ, ಇದನ್ನ ಕಟ್ಟಿಸಿದವ ನಾನ, ಅದನ್ನ ಕಟ್ಟಿಸಿದವ ನಾನ ಅಂತ ತೋರ್ಸ್ಕೊಂತ ಹೋದ ನಮಗ ಮ್ಯಾಲೆ. ಈ ಟೈಲ್ಸ್ ನಾನ ತಗೊಂಡೇನ್ರಿ,
ನಿಮಗೆ ಇಲ್ಲಕಲ್ಲದ್ದಾರೆ ಇದು ಅಂತ ಹೇಳ್ಕೊಂತ ಹೋದ. ನಾನಂತರ ಜಾತಪ್ಪ ಮರ ಇಲ್ಲಿಂದ ತಿಳಿಸೋದು ಬರ್ರಿ ನೋಡ್ ಬರ್ರಿ ಅಂತ ಕೈ ಎತ್ತಾಕ್ ಹೋದ. ತಾನ ಜಾರಿ ಬಿದ್ದು ತಲೆ ಓಡ ಸತ್ಬಿಟ್ಟು ನಮ್ಮ ಮುಂದ. ನಂದು ನನ್ನದು ಅನ್ನುವಂತಹ ಭಾವ ಮನುಷ್ಯನಿಗೆ ಇರಬಾರದು ಅಂತ ಹೇಳಿಬಿಟ್ಟು ತಾಯಿ ತಂದೆಯರೇ ಆ ಗುಣವು ಕೆಟ್ಟದ್ದು. ಇಂತಹ ಶುಂಭನ ತಮ್ಮನೇ ಶುಂಭ ಅನ್ನುವುದು ಹರಣಗೊಂಡ. ಇನ್ನ ಅಂತಹ ಹರಣವ ಕಳೆದುಕೊಂಡ ರಾಕ್ಷಸ ನಿಶುಂಭ ಸಂಹಾರವಾದಾಗ ಕೊನೆಯದಾಗಿ ಉಳಿದಿರತಕ್ಕಂತಹದ್ದು ಒಂದೇ ಅವಗುಣ, ಅದು ನಾನು. ನಾನು ಅನ್ನುವಂತಹದ್ದೇನಿದೆಯಲ್ಲ, ನಾನು ನೀನು ಎನ್ನದಿರೋ ಹೀನ ಮಾನವ. ನಾನಾರೆಂಬುದು ನಾನಲ್ಲ. ಈ ಮಾನುಷ್ಯ ಜನ್ಮವು ನಾನಲ್ಲ. ನಾ ತಿಳಿದವ ನಾನಲ್ಲ. ನಾನಾಗಿ ನಡೆದವ ನಾನಲ್ಲ. ನೀ ಎನಿಸುವ ಗುಣ ನಾನಲ್ಲ. ನಾ ಶಿಶುನಾಳಧೀಶನನ್ನ ಬಿಡಲಿಲ್ಲ. ಅದಕ್ಕೆ ನಾನು ಅನ್ನುವಂತಹದ್ದು ಗುಣ ಬರಬಾರದು. ಇವತ್ತಿ ಅಧ್ಯಾಯವನ್ನ ಈ ಶುಂಭನ ಸಂಹಾರವನ್ನು ಮಾಡಿಬಿಡೋಣ. ನಾಳೆ ದಿವಸ ಮಹಾ ಕಾರ್ಯಕ್ರಮ ಅದ. ನೀವೆಲ್ಲರೂ ಸಹಕಾರ ಕೊಡಬೇಕು. ಎಲ್ಲರಿಂದ ಶ್ರೀಚಕ್ರ ಯಂತ್ರ ಪೂಜಾ ಕಾರ್ಯಕ್ರಮ ನಾಳೆಗೆ ಇರೋಣದರಿಂದ ಶ್ರೀಚಕ್ರ ಯಂತ್ರಗಳು ನಮ್ಮಲ್ಲಿ ಇರ್ತವೆ. ಯಾರ್ಯಾರಿಗೆ ಬೇಕು ಅಂತ ಈಗ ನಿಮ್ಮಲ್ಲಿ ನಮ್ಮ ಸಮಿತಿಯವರು ಅರಿಶಿಣ ಕುಂಕುಮ, ಇನ್ನೊಂದು ಅಧ್ಯಾಯ ಅದ, 15 ನಿಮಿಷದಲ್ಲಿ ಮುಗಿಸ್ತೇನೆ. ಅರಿಶಿಣ ಮತ್ತು ಕುಂಕುಮವನ್ನ ನಿಮಗೆ ನಮ್ಮ ಸಮಿತಿಯಿಂದ ಎಲ್ಲರಿಗೂ ಅಲ್ಲಿ ಕೂತಲ್ಲಿಯೇ ಕೊಡಲು ವ್ಯವಸ್ಥೆ ಮಾಡ್ತಾರೆ ನಾಳೆ ದಿವಸ. ಆಗ ಯಾರಿಗಾಗಿ ಈ ಸಿರಿಸುತ ಸಂಪದವು ಯಾರಿಗಾಗಿ ತನುಜನಿ ಎನ್ನ ಬಲಗೈ ಮುರಿದಿದೆ. ಅಯ್ಯೋ ಆರಿಗೆಯು ವೀರನೇ ನಿನ್ನ ಉಳಿದೇನೆ, ನಿರ್ಮಿತಿ ಏನದ ನಾನು ಸಾಯ್ತೇನೆ ಎನ್ನುವಾಗ ನಿಶುಂಭನ ಜೀವವು ಆಗಸದಂಗಳದಲ್ಲಿ ಕಂಡು ಹೇಳುತ್ತದೆ, ಅಣ್ಣ ವ್ಯಾಮೋಹದಲ್ಲಿ ಬಿದ್ದು ಮುಂದೆ ನಿಂತಿರುವ ಭವಾನಿ ಎಂಬುವ ಈ ಹೆಣ್ಣ ಕುತ್ತಿಗೆಯ ಕಡಿ ಬೇಡಬೇಡವಳ ಶೀಲವಳ ನಾಲಿಗೆಯ ಸೇದಿ ರಕ್ತವನ್ನು ಸೇದಿ ಕುಡಿ, ಆಗ ನನ್ನ ಜೀವಕ್ಕೆ ಸಂತಸ. ಅಣ್ಣ ನನ್ನ ಕೊಂಡ ಹೋಗಿ ಮೂರ್ತಿಗಳು ಗಜವನೇರಿ ಆನೆಯ ಮೇಲೆ ಕುಳಿತು ಬರುವ ಹೀಗೆಯೂ ನಿನ್ನ ರುಂಡವನ್ನು ಉಳಿಸಲಾರಳು, ತೆಗೆದುಕೋ ನಿನ್ನ ಆಯುಧವನು ಎನ್ನುವಾಗ ವಾಡ ಮಾಡಿದ ಬ್ರಹ್ಮಾಂಡವನು ಓಡಬಡಿದ ಬ್ರಹ್ಮಾಂಡವಿದ ನನ್ನ ಸುಡುವೆ ಹರಿಹರಗಳಿಂದ ಕಡೆಗೆ ತಂದೆಯ ಅಂತವೇನು ಖಂಡ ಖಂಡ ಕಡೆಯಲ್ಲಿ ಕಂಡವ ಪಿತಾವದಲ್ಲಿ ನುಡಿದು ಫಲವನು ಇನ್ನೇನು ಎನ್ನಯ ಓಡಬಹುದು ತಾಯಿರಲು. ಓಡಬಡಿದ ಈ ಬ್ರಹ್ಮಾಂಡಗಳ ಕೊಟ್ಟೆ ಪುಡಿ ಪುಡಿ ಮಾಡು. ಬಿಡಲಾರೆ ಬಿಡಲಾರೆ ಈಕೆಯನ್ನ ನಾನು ಬಿಡಲಾರೆ ಎಂದಾಗ ಕಲೆ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಈ ದೇವಿ ಪುರಾಣವನ್ನ ಪಿ.ಬಿ. ದುತ್ತರಿಗೆಯವರು ನಮ್ಮ ಭಾಗದವರು ಸಂಪತ್ತಿಗೆ ಸವಾಲು ಸಿನಿಮಾ ಬರೆದಾರಲ್ಲ, ಅವರು ದೇವಿ ನಾಟಕವನ್ನು ಬರೆದಾರ. ಪಿ.ಬಿ. ದುತ್ತರಿಗೆಯವರು ಅವರು ಬರೆದ ನಾಟಕದಲ್ಲಿ ದೇವಿಯ ಪಾತ್ರವನ್ನು ಸುಮತಿ ಶ್ರೀ ಎಂಬುವ ಮಹಾತಾಯಿ ಮಾಡುತ್ತಿದ್ದರು. ಮಾಡುವ ಪಾತ್ರವನ್ನು ಕಂಡು ಒಬ್ಬ ಹೆಣ್ಣುಮಗಳ ಬದಾಮಿ ಜಾತ್ರೆಯಲ್ಲಿ ಕುಳಿತು ಗರ್ಭಿಣಿ ಇರುವಂತಹ ಸ್ತ್ರೀ ನೋಡ್ತಾ ಇರುವಾಗ ಒಮ್ಮೆ ಶುಂಭನು ಯುದ್ಧಕ್ಕೆ ಬಂದಾಗ ಆ ಪಾತ್ರದಲ್ಲಿ ಇರುವಂತಹ ಸುಮತಿ ಸ್ತ್ರೀ ಎಂಬುವ ಆ ತಾಯಿ ಶಾಂಭವಿಯಾಗಿ ಛೀರಿ ನಕ್ಕರೆ ಆ ಹೆಣ್ಮಗಳು ಆ ನಕ್ಕ ಧ್ವನಿಗೆ ಅಲ್ಲೇ ಹಡದಿದ್ರು ಸ್ಟೇಜಿನ ಮುಂದೆ. ಇಂತಹ ಕಲೆ ನಮ್ಮ ನಾಡು ಗದಗ
ಆ ಗದಗಿನಲ್ಲಿ ಕಟವಟೆ ಎನ್ನುವಂತ ಒಬ್ಬ ನಾಟಕ ಕಲಾವಿದರು ಭೀಮನ ಪಾತ್ರವನ್ನು ಮಾಡಿ ನಕ್ಕರೆ ಪರದೆ ಹರಿದೋಗ್ಬಿಡ್ತಿತ್ತು. ಬರೀ ನಕ್ಕ ಗದಗಿನ ಕಟವಟೆ ಎನ್ನುವಂಥವ್ರು. ಇಂತಿಂತ ಕಲಾವಿದರ ಕೊಟ್ಟ ನಾಡು ಕರ್ನಾಟಕ, ಕನ್ನಡದ ಗದಗು. ಅದು ಪುಟ್ಟರಾಜ ಶಿವಯೋಗಿಗಳ ಬೀಡು. ಒಬ್ಬರಿ ಇಬ್ಬರಿ ಸಂಗೀತವೆಂಬುದು ಸಂಗಡವೇ ಬಂದಿದ್ದು. ಸಂಗೀತ ಅನ್ನೋದು ಸಂಗಡವೇ ಬಂದಿದ್ದು. ಅದು ಕಲಿತರು ಬರೋದಲ್ಲ, ಯಾರ ಒಂದು ಪಾವು ಕಿಲೋ ಕೊಡೋದು ಅಲ್ಲ, ಅದು ಕಲಿತರು ಬರುವುದಲ್ಲ, ಅವನ ಕರುಣೆಯಿಂದ ಗುರು ಪ್ರೇರಣೆಯಿಂದ ಬರುವಂತಹದ್ದು. ಹಾಗೆ ಕಲಾಶಾರದೆಯ ಮಕ್ಕಳಾದ ಇವರಿಗೆ ಬಹಳಷ್ಟು ಮಂದಿ ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ. ಇವತ್ತು ನಿನ್ನೆಯ ದಿವಸ ಮತ್ತು ಇವತ್ತಿನ ದಿವಸ ನಮ್ಮ ಗುಜನೂರು ಡಾಕ್ಟರು ಕರ್ಕೊಂಡೋಗಿ ಉಪಹಾರವನ್ನು ಮಾಡಿಸಿ ನನಗೆ 501 ರೂಪಾಯಿಯನ್ನ, ಇವರಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬ ಉದ್ಧಾರವಾಗಲಿ ಅಂತ ಭಗವತಿ ಆದಿಶಕ್ತಿಯ ಪಾದದಲ್ಲಿ ಬೇಡಿಕೊಳ್ಳುತ್ತಾ, ಕಲೆಯ ಆರಾಧಕರು ತತ್ವಪುರುಷರು ಎಂಬುತ್ತ ಸಾರುತ್ತಾ ಆ ಭಯಂಕರ ಭೀತಿಯನ್ನು ಮಾಡಲು ಬಂದಿರುವ ಉಪಟಳಕನಾದ ಶುಂಭನನ್ನು ನೋಡಿ ದೇವಿಯು ಅನೇಕ ರೀತಿಯಿಂದ ಯುದ್ಧವನ್ನು ಮಾಡಿದಳು, ಅನೇಕ ಆಯುಧಗಳನ್ನು ತೂರಿದಳು. ಆಗ ಮಾಯಾವಿಯಾದ ರಾಕ್ಷಸ, ಹುಲಿಯಾದ, ಕರಡಿಯಾದ, ಚೀರಿದ, ಭೂತವಾದ, ಬೆಂತರವಾದ, ಪಿಶಾಚಿಯಾದ ಅನೇಕ ರೀತಿಯಿಂದ ಯುದ್ಧವನ್ನಾಡಿದಳು ತಾಯಿ. ಅವನನ್ನ ಎಲ್ಲ ಆಯುಧ ಸಾಕಾದು, ಗದೆ ಒಗದರು, ಖಡ್ಗ ಒಗದರು, ಎಲ್ಲ ಒಗದು ಸಾಕಾಗಿ ಮಲ್ಲ ಯುದ್ಧಕ್ಕೆ ನಿಂತರು. ಶಾಂಭವಿಯು ಆ ರಾಕ್ಷಸನಾದ ಶಾಂಭವಿ ಶುಂಭ, ನೋಡ್ರಿ ಎಷ್ಟು ಚೆನ್ನಾಗೈತಿ. ಶಾಂಭವಿ ಶುಂಭ, ಯಾವನು ನಾನು ಎನ್ನುವನು ಅವನು ಶುಂಭ, ನೀನು ಅನ್ನುವನು ಶಾಂಭವಿ, ದೇವಿಯ ಸ್ವರೂಪ. ಇಲ್ಲಿ ನಾಕಾರ ಹೋಗಿ ನೀಕಾರ ಅಂದ್ರೆ ಈಶ್ವರ ತತ್ವ ಬರಬೇಕಾಗಿದೆ. ಅದಕ್ಕಾಗಿ ಜಗತ್ತು ಕಾದಿದೆ. ಈಶ್ವರ ತತ್ವದಿಂದಲೇ ಜಗದೀಶ್ವರಿಯು ಮೆರೆಯುವಳು. ಅಂತ ಭವಾನಿ ಉಗ್ರಳಾಗಿ ಆ ಯಾವ ರಾಕ್ಷಸನ ಜೊತೆಯಲ್ಲಿ ಹಾಕಿದರು ಗೊಳ್ಳೆಗಳ ರಣದಲ್ಲಿ ಹೇಕಿದರು ಬುಷದಲ್ಲಿ ದನು ಸೋಕಿದರು, ಮೈ ಬೆವರು ಒಡೆದು ಹರಿದವು ಹಳ್ಳಗಳ ತೆರದಿ, ಏಕ ದೃಷ್ಟಿಯಲ್ಲಿ ಏಕಚಿತ್ತದಲ್ಲಿ ಏಕಮುಖದಲ್ಲಿ ಕೌದದರು ಜಗದೇಕ ನಾಥಳು ಶುಂಭ ದೈತ್ಯರು ಸಹಸದಲಿಯಿಂದ ಬಹಳ ಯುದ್ಧವನ್ನು ಮಾಡುತ್ತಾ ಬಂದವು. ಹಿಂದಿನಿಂದ ತಾಯಿಯ ಮುದ್ದಾದ ಮುಖಕ್ಕೆ ಗುದ್ದಿದಾಗ ಎತ್ತಿದಳು ದೇವಿಯು ಶಾಂಭವಿಯು ಕರದಲ್ಲಿ ಶೂಲವನ್ನು ಹಿಡಿದು ಹುಟ್ಟಿದದು ಬಹುಕೋಪ ದೇವಿಗೆ. ಎತ್ತಿದಳು ಶೂಲದಲ್ಲಿ ಬಂಧಿಸಿ ನೆಟ್ಟನೆದೆಯ ತಾಗುತ್ತಲದು ನಾಟಿರುವುದು ದುಷ್ಟದಾನವ ಅಳಿದನೇ, ದುಷ್ಟದಾನವ ಕಣ್ಣು ಮುಚ್ಚಿದನೇ, ಬಿಟ್ಟು ದೇಹವ ಧರಣಿಯಲ್ಲಿ ಬಿಟ್ಟಳು ಭೌರತೆಯು ಸಂತುಷ್ಟರೋದರ ಈ ದೇವತೆಯರು. ತಮ್ಮ ತಮ್ಮ ಉದ್ಯೋಗಗಳನ್ನು ಸಮ್ಮತದಲ್ಲಿ ಧರಿಸಿದರು ಶುಂಭನ. ಶುಂಭನಿಂದಲೇ ಹೋದ ಅಧಿಕಾರವ ಎಮ್ಮ ಪಾಪವು ಹರಿದುದೇ ಜಗದಮ್ಮ ಕೃಪೆ ಪಾಲಿಸಿದಳು ಎನ್ನುತ್ತ ತನ್ಮಯದಿ ನೆನೆದರುತ್ತಿದಾನಂದ ಆತ್ಮಗುರುನ. इति श्रीमत्परमहंस राजकाचार्य श्रीदानंद गुरुवर्य चरण पद्मपुरे श्रीदानंद अवधूत विरत पार्वती महात्म्युल शुंभ वधो नामयन्त्यंब पंचमोध्याय संपूर्णमं. जगदीश्वरी माता के ಬಹಳ ಪ್ರೀತಿಯಿಂದ ಈ ಶಾಸ್ತ್ರಿಗಳು ಈ ಕಲಾವಿದರು ಬಹಳ ಚೆನ್ನಾಗಿ ದೇವಿ ಪುರಾಣವನ್ನು ನಡೆಸುತ್ತಾ ಇದ್ದಾರೆ ಅಂತ ಕಲಾರಾಧಕರಿಗೆ ಜಾಧವ್ ಅವರು ಶಾಸ್ತ್ರಿಗಳಿಗೆ 101, ಇಬ್ಬರು ಕಲಾವಿದರಿಗೆ 51, ಸುರೇಶ್ ಕಲ್ಯಾಣಿ ಈ ಮಹನೀಯರು ಕೂಡ 100 ರೂಪಾಯಿ ಶಾಸ್ತ್ರಿಗಳಿಗೆ, ಇಬ್ಬರಿಗೂ 51. ಬಸವಣ್ಣ
ಬಸವಣ್ಣವ್ವ ಮುರಾರಿ ಈ ತಾಯಿಯು ಕೂಡ ಶಾಸ್ತ್ರಗಳಿಗೆ 101 51 ಕಲಾವಿದರಿಗೆ, ಮಂಜಪ್ಪ ಮರಲಿಂಗಪ್ಪ ಚಿಕ್ಕತೋಟದ ಇವರು ಕೂಡ ಶಾಸ್ತ್ರಗಳಿಗೆ 100 ರೂಪಾಯಿ ಹಾಗೂ ಇಬ್ಬರು ಕಲಾವಿದರಿಗೆ 51 ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಲಾವಿದರಿಗೆ ಒಂದು ಸೂರು ಬರಬೇಕಾದ್ರೆ, ಒಂದು ಸಂಗೀತ ಬರಬೇಕಾದ್ರೆ 20-30 ವರ್ಷಗಟ್ಟಲೆ ಸಾಧನೆಯನ್ನು ಗೈದರೂ ಕೂಡ ಬರಲಾರಂತ ಈ ಸಂಗೀತವನ್ನ ತಕ್ಕ ಮಟ್ಟಿಗೆ ನಮಗೆ ಗುರು ಪುಟ್ಟರಾಜರು ಎರೆದಿದ್ದಾರೆ. ಅಂತಹ ಈ ಕಲೆಯನ್ನು ಕಂಡು ಕಾಣಿಕೆ ಕೊಟ್ಟಿರುವ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ, ಈ ಶುಂಭನನ್ನ ಸಂಹಾರ ಮಾಡಿದಂತಹ ಸಮಯದಲ್ಲಿ ದೇವಿಯನ್ನ ಎಲ್ಲಾ ದೇವಾದಿ ದೇವತೆಗಳು ಶಾಂತಳಾಗು ತಾಯಿ ಅಂತ ಕೊಂಡಾಡ್ತಾ ಇದ್ದಾರೆ. ಅಮ್ಮ ಶಾಂತಿಯಾಗ, ನೀನು ಶಾಂತಳಾದರೆ ಮಾತ್ರ ನಮ್ಮೆಲ್ಲ ಆಟ ನಡೆಯೋದಮ್ಮ, ಶಾಂತಳಾಗು ಅಂತ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಆ ಸ್ತುತಿಯನ್ನು ನಾವು ನೀವುಗಳೆಲ್ಲ ಭಕ್ತಿಯಿಂದ ಸುರರು ಮನಸ್ಸಿನ ಹರಕೆ ಕೈಗೂಡಲಿಕ್ಕೆ ಹರ್ಷದಿಂ ಪರಿಯಲಿಂ ಸ್ತುತಿಸಿದರು ನಾರಾಯಣೀಯ ನಾರಾಯಣೀಯ ಮಾಡಿದೆ ಸುಮ್ಮನನು ಚಂದ ಆಯುಧೆ ಗೌರಿ ದುರ್ಗಾ ನಂದೆ ಮಾರ್ದುರ್ಗೆ ಮಂಗಳ ಅನ್ನಪೂರ್ಣ ಗೌದೇಶ ಕಾಂಬರಿ ಮಹೇಶ್ವರಿ ಅಂಬಾ ಜಗದಂಬ ರುದ್ರ ಸಂವಾರಿ ಸೋಸಿಯೇ ಸುತ ನಿದ್ರ ಭುವನೇಶ್ವರಿ ಜಗನ್ಮನ್ನೆ ಮುದ್ರ ಕೇಸರಿ ನಾರಾಯಣಿ ಎಂದು ನಮನ ಎಂದು ತೃತೀಯ ವರ್ಷದ 8ನೇ ದಿನದ ಈ ಒಂದು ಪುರಾಣ ಕಾರ್ಯಕ್ರಮ ಇವತ್ತಿನ ತಾಯಿ ಮಹಾ ಗೌರಿಯ ಒಂದು ಪುಣ್ಯ ಕಥೆಯನ್ನ ಭಕ್ತಿ ಪೂರ್ವಕವಾಗಿ ತಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಹೇಳಿದಂತ ಪೂಜ್ಯ ಶಾಸ್ತ್ರಿಯವರಿಗೆ ತುಂಬಾ ಧನ್ಯವಾದಗಳು. ಹಾಗೂ ಅದೇ ರೀತಿಯಾಗಿ ನಾವೇನು ಪ್ರತಿದಿನ ಯಾವ ಒಂದು ತಾಯಿಯ ಒಂದು ಮಹತ್ವ, ತಾಯಿಯ ಒಂದು ಪುರಾಣ ಏನು ಹೇಳ್ತಿದ್ವಲ್ಲ, ಅದರ ಒಂದು ಪ್ರಯುಕ್ತವಾಗಿ ಆ ಕಾಯಿಯ ರೂಪದಲ್ಲಿ ತಾಯಿಯನ್ನು ಸಂಕಲ್ಪ ಮಾಡಿಕೊಂಡು ನಿನ್ನೆಯ ದಿನ 2 ಕಾಯಿನ ಲೀಲಾವ ಮಾಡಲಾಗಿತ್ತು. 1ನೇ ಕಾಯಿ ಶೈಲಪುತ್ರಿ, 2ನೇ ಕಾಯಿ ಬ್ರಹ್ಮಚಾರಿಣಿ ದೇವಿ. ಈಗ ಅದೇ ರೀತಿಯಾಗಿ 3ನೇದು ತಾಯಿ ಚಂದ್ರಘಟ್ಟ ದೇವಿ. ಈ ಒಂದು ಚಂದ್ರಘಟ್ಟ ದೇವಿಯ ಕಾಯಿಯ ಲೀಲಾವು ನಡೆಯುತ್ತಿದೆ. ದಯವಿಟ್ಟು ಅಲ್ಲಿ ಆ ಕಡೆ ಇದ್ದವರು ಈ ಕಡೆ ಇದ್ದವರು ಈ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. 3ನೇ ದಿನದ ತಾಯಿ ಚಂದ್ರಘಟ್ಟ ದೇವಿ ದುರ್ಗೆಯ 3ನೇ ರೂಪವಾಗಿದ್ದು ನವರಾತ್ರಿಯ 3ನೇ ದಿನದ ಪೂಜಿಸಲಾಗುತ್ತದೆ. ತಾಯಿಯ ಶೌರ್ಯ, ಶಾಂತಿ, ದಯ ಪ್ರತೀಕವಾಗಿದ್ದು ಅಗತ್ಯವಿದ್ದಾಗ ದುಷ್ಟರ ಸಂಹಾರವನ್ನ ಭಯಂಕರ ರೂಪ ತಾಳಿ ಚಿಂತೆ, ಮಾನಸಿಕ ಅಶಾಂತಿ, ಕಷ್ಟಗಳನ್ನ ನಿವಾರಣೆ ಮಾಡುವಂತ ಶಕ್ತಿ, ಶತ್ರುಗಳು ಹಾಗೂ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಮಾಡುವಂತ ಶಕ್ತಿ ಈ ತಾಯಿಯ ಒಂದು ಮಹತ್ವದಲ್ಲಿದೆ. ಅದೇ ರೀತಿಯಾಗಿ ಸೌಭಾಗ್ಯ, ಶಾಂತಿ ಮತ್ತು ಆತ್ಮಕ್ಕೆ ಬೆಳವಣಿಗೆ ನೀಡುವಂತ ಮನೋಬಲ ಮತ್ತು ಶಿಸ್ತನ್ನು ವೃದ್ಧಿಗೊಳಿಸುತ್ತಾರೆ. ಈಗ ನಾವು ಮಾಟ ಮಂತ್ರ ಅಂತೀವಲ್ಲ, ಆ ಮಾಟ ಮಂತ್ರ ಈ ತಾಯಿಯ ಒಂದು ಕಾಯಿಯನ್ನ ತಾವು ದಿನನಿತ್ಯ ಪೂಜೆ ಮಾಡಿದರೆ ಆ ಅನಿಷ್ಟವೆಲ್ಲವೂ ದೂರ ಆಗ್ತಾವು ಹಾಗೂ ನಿಮಗೆ
ಒಳ್ಳೆಯ ಒಂದು ಮಾನಸಿಕ ಶಾಂತಿ ಕಷ್ಟಗಳು ದೂರ ಆಗ್ತವೋ, ಅದರ ಜೊತೆಗೇನೆ ಸೌಭಾಗ್ಯ ಶಾಂತಿ ನಿಮ್ಮ ಆತ್ಮಕ್ಕೆ ಬೆಳವಣಿಗೆ ನೀಡ್ತವೆ. ಅಂತರ ಆ ತಾಯಿಯವರಿಗೆ ಇದೇ ತರ ಒಂದು ಸೇವೆ ಮಾಡುವಂತ ಶಕ್ತಿ ನೀಡಲಿ ಅಂತ ಹೇಳ್ತಾ, ಈಗ ಇವತ್ತಿನ ಒಂದು ಜ್ಞಾನ ದಾಸೋಹವನ್ನ ಪೂಜೆ ಶಾಸ್ತ್ರಿಯವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಸಂಗೀತ ತಬಲ ವಾದಕರವರ ಒಂದು ಸೇವೆಯನ್ನ ಮಾಡಿದಂತ ಮಹಾದಾನಿಗಳು ಶ್ರೀ ದೇವಪ್ಪ ಫಕ್ಕೀರಪ್ಪ ಕಲ್ಯಾಣಿಯವರು, ಇವರಿಗೆ ಜೋರಾದ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಅವರು ಎಲ್ಲೇ ಇದ್ರೂ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀ ದೇವಪ್ಪ ಫಕ್ಕೀರಪ್ಪ ಕಲ್ಯಾಣಿಯವರು ಇವತ್ತಿನ ಒಂದು ಶಾಸ್ತ್ರಿಗಳ ಒಂದು ಜ್ಞಾನ ದಾಸೋಹದ ಸೇವೆಯನ್ನ ಮಾಡಿದ್ದಾರೆ. ಶ್ರೀ ದೇವಪ್ಪ ಅವರ ಪರವಾಗಿ ಯಾರಾದರೂ ಇದ್ರೆ ಬರ್ಬೋದು, ಅವರ ಮನೆಯವರು ವಿನಂತಿಸಿಕೊಳ್ತೇವೆ. ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಶಶಿಕಾಂತ್ ಬಸವರಾಜ್ ದೇಗಾವಿಯವರು ಇವರು ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಹಗಲು ರಾತ್ರಿ ಕೂಡ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಅದೇ ರೀತಿಯಾಗಿ ಇವತ್ತಿನ ಒಂದು ಶಾಸ್ತ್ರೀಯ ಸೇವೆಯನ್ನ ಮಾಡಿದ್ದಾರೆ. ಸದಾ ಸಂತಂ ಹೃದಯಾರವಿಂದೇ ಭವಾನಿ ಸಹಿತಂ ನಮಾಮಿ ಶಿವಾರ್ಪಣಂ. ಶಾಂಭವಿ ಮಾತಾ ಕೀ ಜೈ. ಅಲ್ಲೇ ಚಲೋ ಆಯ್ತು ಯಾಕಂದ್ರೆ ಇವತ್ತೊಂದಿನ ಏನು ತಿಳ್ಕೊಬೇಡ್ರಿ. ಬರಬರ